ಶ್ರೀ ಮಾತೆ ಶಾರದಾ ದೇವಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಿವ್ಯ ದಾಂಪತ್ಯ. ಶ್ರೀರಾಮಕೃಷ್ಣ ಮತ್ತು ಶಾರದಾದೇವಿ ಇವರ ನಡುವಿನ ಪತಿ ಪತ್ನಿ ಸಂಬಂಧ ಸಾಮಾನ್ಯ ಪತಿ ಪತ್ನಿಯರ ಸಂಬಂಧದಂತಿರಲಿಲ್ಲವೆಂಬುದು ಎಲ್ಲರಿಗೂ ತಿಳಿದ ವಿಷಯ. ಅದೊಂದು ದಿವ್ಯ ಸಂಬಂಧ. ಅದರಲ್ಲಿ ಕಾಮವಾಸನೆ ಲವಲೇಶವೂ ಇರಲಿಲ್ಲ ಮತ್ತು ಬೇರಿನ್ನಾವ ನಿಮಿತ್ತಕ್ಕೂ ಅದು ಒಳಪಟ್ಟಿರಲಿಲ್ಲ. ಆದ್ದರಿಂದ ಅದು ಮತ್ತಷ್ಟು ಗಾಢವಾಗಿತ್ತು ಮತ್ತು ನಿಕಟವಾಗಿತ್ತು. ಅದು ಎರಡು ಪವಿತ್ರ ಹೃದಯಗಳ ಮಿಳಿತ. ಅಂದ ಮಾತ್ರಕ್ಕೆ ಅದರಲ್ಲಿ ಮಾನವೀಯ ಗುಣಗಳು ಇರಲಿಲ್ಲವೆಂದಲ್ಲ. ಅವರ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯರು ನೋಡಿ ಆನಂದಿಸುವ ಸೊಬಗಿದೆ. ಆದರೆ ಆ ಸೊಬಗು ಸಂಬಂಧದ ಪವಿತ್ರತೆಯಿಂದಾಗಿ ಇನ್ನೂ ಹೆಚ್ಚು ಶೋಭಾಯಮಾನವಾಗಿರುವುದು. ಶ್ರೀ ಮಾತೆಯವರು ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರೊಡನೆ ಪತ್ನಿಯಾಗಿ ಮತ್ತು ಶಿಷ್ಯೆಯಾಗಿ ನಡೆಸಿದ ಜೀವನ ಅನೇಕರ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಅವರ ಪಾಲಿಗೆ ಅದು ಮಹದಾನಂದದ ಸಮಯ. ಅಷ್ಟೇ ಅಲ್ಲ, ಅವರ ಮುಂದಿನ ಮಹತ್ ಕಾರ್ಯಕ್ಕೆ ಸಿದ್ಧತೆಯೂ ನಡೆಯಿತು. ಈ ಸಮಯದಲ್ಲಿ ಜನಸಾಮಾನ್ಯರಿಗೆ ಅದು ಬೋಧಪ್ರದ. ಶ್ರೀರಾಮಕೃಷ್ಣರ ವ್ಯಕ್ತಿತ್ವದ ಒಂದು ಹೊಸ ಮುಖವನ್ನು ಕಾಣುತ್ತೇವೆ ಇಲ್ಲಿ. ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿದ್ದು ಕೈ ಹಿಡಿದ ಪತ್ನಿಯನ್ನು ದೂರೀಕರಿಸದೆ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿ ಗೃಹಸ್ಥರಿಗೆ ಒಂದು ಆದರ್ಶಪ್ರಾಯರಾದರು. ಕೇವಲ ಇಂದ್ರಿಯ ತೃಪ್ತಿ ಅಥವಾ ಮಕ್ಕಳನ್ನು ಪಡೆಯುವುದು ಮದುವೆಯ ಉದ್ದೇಶವಲ್ಲವೆಂಬುದನ್ನು ತೋರಿಸಿಕೊಟ್ಟರು. ಅವರಿವರ ಅದ್ಭುತ ಇಂದ್ರಿಯ ಸಂಯಮ ಎಂಥವರನ್ನು ಆಶ್ಚರ್ಯಗೊಳಿಸುವಂತಹದ್ದು. ಶ್ರೀಮಾತೆಯವರು ಹಗಲೆಲ್ಲ ನಹಬತಿನಲ್ಲಿದ್ದು ಸಂಸಾರ ಕಾರ್ಯವನ್ನೆಲ್ಲ ನೆರವೇರಿಸುತ್ತಿದ್ದರು. ಪ್ರತಿ ರಾತ್ರಿಯೂ ಶ್ರೀರಾಮಕೃಷ್ಣರ ಕೊಠಡಿಯಲ್ಲಿ ಅವರ ಹಾಸಿಗೆಯಲ್ಲಿ ಪಾಲ್ಗೊಳ್ಳುವ ಅನುಮತಿಯನ್ನೂ ಪಡೆದಿದ್ದರು. ಇಂತಹ ಒಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನು ಪರೀಕ್ಷಿಸುವುದಕ್ಕೆ ಕೇಳಿದರು. ನನ್ನನ್ನು ಸಂಸಾರ ಮಾರ್ಗಕ್ಕೆ ಎಳೆಯಬೇಕೆಂದು ಬಂದಿದ್ದೀಯ ನೀನು? ಶ್ರೀಮಾತೆಯವರು ಸ್ವಲ್ಪವೂ ಹಿಂದೂ ಮುಂದೂ ನೋಡದೆ ಉತ್ತರಿಸಿದರು. ಇಲ್ಲ, ನಿಮ್ಮನ್ನು ನಾನೇಕೆ ಸಂಸಾರಕ್ಕೆ ಎಳೆಯಲಿ? ನೀವು ಹಿಡಿದ ಮಾರ್ಗದಲ್ಲಿಯೇ ನಿಮಗೆ ಸಹಾಯ ಮಾಡಲು ಬಂದಿರುವೆ. ಶ್ರೀಮಾತೆಯವರು ಒಂದು ದಿನ ಪತಿಯ ಸೇವೆ ಮಾಡುತ್ತಾ ಕೇಳಿದರು, ನನ್ನನ್ನು ನೀವು ಯಾವ ದೃಷ್ಟಿಯಿಂದ ನೋಡುತ್ತೀರಿ ಎಂದು. ಶ್ರೀರಾಮಕೃಷ್ಣರ ಉತ್ತರ, ಯಾವ ಜಗನ್ಮಾತೆ ಮಂದಿರದಲ್ಲಿರುವಳೋ ಅವಳೇ ಈ ದೇಹಕ್ಕೆ ಜನ್ಮವಿತ್ತವಳು ಮತ್ತು ಈಗ ನಹಬತಿನಲ್ಲಿರುವಳು. ಮತ್ತೆ ಅವಳೇ ಈಗ ನನಗೆ ಪಾದ ಸೇವೆ ಮಾಡುತ್ತಿರುವಳು. ಸಾಕ್ಷಾತ್ ಆನಂದಮಯೀ ರೂಪದಲ್ಲಿಯೇ ಸತ್ಯವಾಗಿಯೂ ಸದಾ ನಿನ್ನನ್ನು ನೋಡುತ್ತಿರುವೆನು. ಶ್ರೀಮಾತೆಯವರು ತಮ್ಮ ಪತಿಯನ್ನು ಯಾವ ದೃಷ್ಟಿಯಿಂದ ಕಾಣುತ್ತಿದ್ದರು? ಒಂದು ದಿನ ಶ್ರೀರಾಮಕೃಷ್ಣರ ಭೋಜನದ ಸಂದರ್ಭದಲ್ಲಿ ಶ್ರೀಮಾತೆಯವರು ಅವರಿಗೆ ಗಾಳಿ ಹಾಕುತ್ತಾ ಪಕ್ಕದಲ್ಲಿ ಕುಳಿತಿದ್ದರು. ಅಕಸ್ಮಾತ್ ಅವರ ಕೈ ನಿಶ್ಚಲವಾಯಿತು. ವಿಸ್ಮಯದಿಂದ ಅವರು ಪತಿಯ ವದನವನ್ನೇ ವೀಕ್ಷಿಸತೊಡಗಿದರು. ನಂತರ ತಲೆಬಾಗಿ ಅವರಿಗೆ ನಮಸ್ಕರಿಸಿದರು. ಶ್ರೀರಾಮಕೃಷ್ಣರು ಆಶ್ಚರ್ಯದಿಂದ ಕೇಳಿದರು, ಏನು, ಈಗೇಕೆ ನಮಸ್ಕಾರ ಎಂದು. ಶ್ರೀಮಾತೆಯವರು ಏನೂ ಉತ್ತರಿಸದೆ ತಲೆ ತಗ್ಗಿಸಿಕೊಂಡು ಕುಳಿತರು. ಆದರೆ ಶ್ರೀರಾಮಕೃಷ್ಣರು ಬಿಡಲೇ ಇಲ್ಲ. ಅವರು ಊಟ ನಿಲ್ಲಿಸಿ, ಇದು ಸಾಧ್ಯವೇ ಇಲ್ಲ, ನೀನು ಹೇಳಲೇಬೇಕು ಎಂದು ಬಾಲಕನಂತೆ ಹಠ ಹಿಡಿದರು. ಶ್ರೀಮಾತೆಯವರು ಹೇಳಲೇಬೇಕಾಯಿತು. ನೀವು ಊಟ ಮಾಡುತ್ತಿದ್ದೀರಿ. ಹೆಗಲಿನವರೆಗೂ ನಿಮ್ಮ ದೇಹ ಹೀಗೆಯೇ ಇತ್ತು. ಆದರೆ ಅದರ ಮೇಲೆ ತಾಯಿ ಕಾಳಿಯ ತಲೆಯ ಮೇಲೆ ಚಿನ್ನದ ಕಿರೀಟ ಜಗಜಗಿಸುತ್ತಿತ್ತು. ನಿಮ್ಮ ಕೈ ಮೂಲಕ ತಾಯಿ ಕಾಳಿಯೇ ಉಣ್ಣುತ್ತಿದ್ದಳು. ಶ್ರೀರಾಮಕೃಷ್ಣರು ನಸುನಕ್ಕು, ನೀನು ಸರಿಯಾಗಿಯೇ ನೋಡಿದೆ ಎಂದರು. ಮುಂದೆ ಶ್ರೀರಾಮಕೃಷ್ಣರು ಕಾಶೀಪುರದಲ್ಲಿ ದೇಹತ್ಯಾಗ ಮಾಡಿದಾಗ ಶ್ರೀಮಾತೆಯವರು ಕೋಣೆಯ ಒಳಗೆ ಓಡಿಬಂದು, ತಾಯಿ ಕಾಳಿ, ನಾನು ಏನು ತಪ್ಪು ಮಾಡಿದೆ ಎಂದು, ನನ್ನನ್ನು ಬಿಟ್ಟು ಹೋದೆ ಎಂದು ರೋಧಿಸಿದ್ದುದನ್ನು ನಾವಿಲ್ಲಿ ಗಮನಿಸಬಹುದು. ಶ್ರೀರಾಮಕೃಷ್ಣ ಮತ್ತು ಶ್ರೀಮಾತೆ ಇವರಿಬ್ಬರು ಪರಸ್ಪರರನ್ನು ಜಗನ್ಮಾತೆ ಎಂದು ಪರಿಗಣಿಸುತ್ತಿದ್ದುದು ಅವರಿಬ್ಬರ ಸಂಬಂಧದ ಒಂದು ಸ್ವಾರಸ್ಯಕರ ಅಂಶ. ಶ್ರೀರಾಮಕೃಷ್ಣರಿಗೆ ಆಗ ತುಂಬು ಯೌವನ. ಶ್ರೀಮಾತೆಯವರು
ಯೌವನದಲ್ಲಿ ಕಾಲಿಡುತ್ತಿದ್ದರು. ಆತ್ಮ ಪರೀಕ್ಷೆಗಾಗಿಯೋ ಅಥವಾ ಲೋಕ ಕಲ್ಯಾಣಕ್ಕಾಗಿಯೋ ಅವರಿರುವರು ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದರು. ಸಾಮಾನ್ಯ ದಾಂಪತ್ಯ ಜೀವನದ ಯಾವ ಸಂಬಂಧವೂ ಇರಲಿಲ್ಲ. ಅವರಿರುವರು ದೇಹ ಭಾವವನ್ನು ಮೀರಿ ಹೋಗಿದ್ದ ದಿವ್ಯ ದಂಪತಿಗಳು. ಅವರಲ್ಲಿ ಸಾಮಾನ್ಯ ದೈಹಿಕ ಸಂಬಂಧವನ್ನು ಚಿಂತಿಸಲಾರೆವು. ಶ್ರೀರಾಮಕೃಷ್ಣರಂತೂ ಇಡೀ ರಾತ್ರಿ ಸಮಾಧಿಸ್ಥರಾಗಿಯೇ ಇರುತ್ತಿದ್ದರು. ಒಂದು ದಿನ ರಾತ್ರಿ ಅವರು ಸಮಾಧಿಯಿಂದ ಎಚ್ಚೆತ್ತರು. ಶ್ರೀಮಾತೆಯವರು ಪಾರ್ಶ್ವದಲ್ಲಿ ಮಲಗಿ ನಿದ್ರಿಸುತ್ತಿದ್ದರು. ಅವರ ದೇಹದ ಕಡೆ ದೃಷ್ಟಿ ಹರಿಸಿ ಶ್ರೀರಾಮಕೃಷ್ಣರು ವಿಚಾರ ಮಾಡಿದರು. ಮನಸ್ಸೇ, ಇದನ್ನೇ ಶ್ರೀ ಶರೀರವೆಂದು ಕರೆಯುವುದು. ಜನರು ಪರಮ ಸುಖದಾಯಕ ಭೋಗವಸ್ತುವೆಂದು ಪರಿಗಣಿಸುವುದು ಇದನ್ನೇ ಮತ್ತು ಇದಕ್ಕಾಗಿ ಅವರು ಹಾತೊರೆಯುತ್ತಾರೆ. ಆದರೆ ಇದನ್ನು ಸ್ವೀಕರಿಸಿದರೆ ದೇಹದಲ್ಲಿಯೇ ಬದ್ಧನಾಗಿರಬೇಕಾಗುವುದು. ಸಚ್ಚಿದಾನಂದ ಸ್ವರೂಪಿ ಈಶ್ವರನನ್ನು ಪಡೆಯಲಾಗುವುದಿಲ್ಲ. ಆತ್ಮವಂಚನೆ ಬೇಡ. ಒಳಗೊಂದು ಹೊರಗೊಂದು ಮಾಡಬೇಡ. ಸತ್ಯವಾಗಿ ಹೇಳು, ನಿನಗೆ ಇದು ಬೇಕೋ ಅಥವಾ ಈಶ್ವರ ಬೇಕೋ? ನಿನಗೆ ಇದು ಬೇಕಾದರೆ ಇಗೋ ನಿನ್ನ ಮುಂದೆಯೇ ಇದೆ, ಸ್ವೀಕರಿಸು. ಈ ರೀತಿ ವಿಚಾರ ಮಾಡುತ್ತಾ ಶ್ರೀಮಾತೆಯವರ ದೇಹವನ್ನು ಸ್ಪರ್ಶಿಸಲು ಹಸ್ತವನ್ನು ಮುಂದೆ ಚಾಚುತ್ತಿದ್ದಂತೆ ಒಮ್ಮೆಲೆ ಅವರ ಮನಸ್ಸು ಉಚ್ಚಸ್ತರಕ್ಕೆ ಧಾವಿಸಿ ಪ್ರಗಾಢ ಸಮಾಧಿಯಲ್ಲಿ ವಿಲೀನವಾಯಿತು. ಅಂದು ಇಡೀ ರಾತ್ರಿ ಅವರು ಅದೇ ಸ್ಥಿತಿಯಲ್ಲೇ ಇದ್ದರು. ಮರುದಿನ ಬಹಳ ಹೊತ್ತು ಭಗವನ್ನಾಮೋಚ್ಚಾರಣೆಯ ಮೂಲಕ ಅವರನ್ನು ವ್ಯಾವಹಾರಿಕ ಜಗತ್ತಿಗೆ ಇಳಿಸಲಾಯಿತು. ಶ್ರೀರಾಮಕೃಷ್ಣರ ಭಾವ ಸಮಾಧಿಯ ಬಗ್ಗೆ ಇನ್ನೂ ಅಷ್ಟು ಪರಿಚಯವಿಲ್ಲದ ಶ್ರೀಮಾತೆಯವರಿಗೆ ಅವರ ಸಾನ್ನಿಧ್ಯದ ಮಹದಾನಂದದ ಜೊತೆಗೆ ಭಯವೂ ಆಗುತ್ತಿತ್ತು. ಎಷ್ಟೋ ರಾತ್ರಿ ಅವರು ನಿದ್ರೆಯಿಲ್ಲದೆಯೇ ಕಳೆಯಬೇಕಾಯಿತು. ಅವರೇ ಈ ಬಗ್ಗೆ ಹೇಳುತ್ತಿದ್ದರು. ಠಾಕೂರರು ಎಂತಹ ಅಪೂರ್ವ ದಿವ್ಯ ಭಾವದಲ್ಲಿರುತ್ತಿದ್ದರೆಂಬುದನ್ನು ಹೇಳಿ ತಿಳಿಸಿಕೊಡಲಾಗುವುದಿಲ್ಲ. ಕೆಲವೊಮ್ಮೆ ಭಾವದಲ್ಲಿ ಏನೇನೋ ಮಾತನಾಡುತ್ತಿದ್ದರು, ಕೆಲವೊಮ್ಮೆ ನಗುತ್ತಿದ್ದರು, ಕೆಲವೊಮ್ಮೆ ಅಳುತ್ತಿದ್ದರು, ಒಮ್ಮೆಯೇ ಸಮಾಧಿಯಲ್ಲಿ ಸ್ಥಿರವಾಗಿ ಬಿಡುತ್ತಿದ್ದರು. ಇಡೀ ರಾತ್ರಿ ಹೀಗೆಯೇ ಕಳೆಯುತ್ತಿತ್ತು. ಅದೆಂತಹ ಭಾವಾವೇಶ! ಅಬ್ಬಾ, ನಾನು ನೋಡಿ ಭಯದಿಂದ ಕಂಪಿಸುತ್ತಿದ್ದೆ ಎಂದು ಬೆಳಗಾಗುವುದೋ ಎಂದು ಕಾಯುತ್ತಿದ್ದೆ. ಆಗ ನನಗೆ ಭಾವ ಸಮಾಧಿಯ ವಿಷಯವೇ ಗೊತ್ತಿರಲಿಲ್ಲ. ಒಂದು ದಿನ ಅವರ ಸಮಾಧಿ ಭಂಗವಾಗಿರುವುದನ್ನು ಕಂಡು ಭಯದಿಂದ ಹೃದಯನಿಗೆ ಹೇಳಿ ಕಳಿಸಿದೆ. ಅವನು ಬಂದು ಬಹಳ ಹೊತ್ತು ಕಿವಿಯಲ್ಲಿ ನಾಮೋಚ್ಚಾರಣೆ ಮಾಡಿದ ಮೇಲೆ ಅವರಿಗೆ ಚೈತನ್ಯ ಬಂತು. ಮರುದಿನ ಅವರೇ ನನ್ನ ಕಷ್ಟವನ್ನು ನೋಡಿ ಯಾವ ಯಾವ ಭಾವದಲ್ಲಿ ಯಾವ ನಾಮವನ್ನು ಉಚ್ಚರಿಸಬೇಕೆಂಬುದನ್ನು ನನಗೆ ಕಲಿಸಿಕೊಟ್ಟರು. ಆಮೇಲೆ ಅಷ್ಟೊಂದು ಭಯವಿರಲಿಲ್ಲ. ಆದರೆ ಅವರಿಗೆ ಯಾವಾಗ ಯಾವ ಭಾವ ಸಮಾಧಿಯಾಗುವುದೋ ಎಂದು ಇಡೀ ರಾತ್ರಿ ನಾನು ಎಚ್ಚರದಿಂದಿರಬೇಕಾಗುತ್ತಿತ್ತು. ಇದು ಒಂದು ದಿನ ಅವರಿಗೆ ತಿಳಿದು ನನ್ನನ್ನು ನಹಬತಿಗೆ ಹೋಗಿ ಮಲಗಿಕೊಳ್ಳಲು ಹೇಳಿದರು. ಹೀಗೆ ಶ್ರೀಮಾತೆಯವರು ಒಟ್ಟಿಗೆ 8 ತಿಂಗಳು ಶ್ರೀರಾಮಕೃಷ್ಣರ ಹಾಸಿಗೆಯಲ್ಲಿ ಪಾಲ್ಗೊಂಡರು. ಇಬ್ಬರಲ್ಲೂ ಎಳ್ಳಷ್ಟು ಭೋಗವಾಸನೆ ಉಂಟಾಗದಿದ್ದುದು ಅವರ ಪಾಲಿಗೆ ಆಶ್ಚರ್ಯವೇನಲ್ಲ. ಇಬ್ಬರು ಭಗವದ್ಭಾವದಲ್ಲಿಯೇ ರಾತ್ರಿ ಕಳೆಯುತ್ತಿದ್ದರು. ಈ ರೀತಿ ನಿಕಟ ಸಂಪರ್ಕದಿಂದ ಶಾರದಾದೇವಿಯವರಲ್ಲಿ ಬಿಂದು ಮಾತ್ರವೂ ಭೋಗೇಚ್ಛೆ ಇಲ್ಲದಿರುವುದನ್ನು ಶ್ರೀರಾಮಕೃಷ್ಣರು ಕಂಡುಕೊಂಡರು. ಮುಂದೆ ಅವರನ್ನು ಪ್ರಶಂಸಿಸುತ್ತಾ ಅವರು ನುಡಿದರು, ಅವಳು ಅಷ್ಟೊಂದು ಪರಿಶುದ್ಧಳಲ್ಲದಿದ್ದರೆ, ನನ್ನನ್ನು ಮೋಹಗೊಳಿಸಲು ಪ್ರಯತ್ನಿಸದಿದ್ದರೆ ನಾನು ಸಂಯಮವನ್ನು ಕಳೆದುಕೊಂಡು ದೇಹ ಬುದ್ಧಿ ಬಂದು ಬಿಡುತ್ತಿತ್ತೇನೋ. ಯಾರಿಗೆ ಗೊತ್ತು? ಮದುವೆಯಾದ ಮೇಲೆ ವ್ಯಾಕುಲತೆಯಿಂದ ಜಗನ್ಮಾತೆಯನ್ನು ಪ್ರಾರ್ಥಿಸಿದ್ದೆ, ತಾಯಿ, ನನ್ನ ಪತ್ನಿಯ ಮನಸ್ಸಿನಿಂದ ಕಾಮಭಾವವನ್ನು ಸಂಪೂರ್ಣ ದೂರವಿರಿಸು ಎಂದು. ಅವಳೊಡನೆ ಒಟ್ಟಿಗೆ ವಾಸಿಸುತ್ತಿದ್ದ ಸಂದರ್ಭದಲ್ಲಿ ನನಗರ್ಥವಾಯಿತು, ತಾಯಿ ನನ್ನ ಪ್ರಾರ್ಥನೆಯನ್ನು ನಿಜವಾಗಿಯೂ ಆಲಿಸಿದ್ದಾಳೆಂದು. ಇದು ಶ್ರೀರಾಮಕೃಷ್ಣರ ವಿನಮ್ರತೆಗೊಂದು ಉತ್ತಮ ನಿದರ್ಶನ. ಶ್ರೀರಾಮಕೃಷ್ಣ ಮತ್ತು ಶಾರದಾದೇವಿಯವರ ದಿವ್ಯ ಸಂಬಂಧದ ಪರಮೋಚ್ಚ ಘಟನೆ ಷೋಡಶಿ ಪೂಜೆ. ಶಾರದಾದೇವಿಯವರ ದೇವಿತ್ವವನ್ನು ಪ್ರಕಟಪಡಿಸುವ ಪ್ರಯತ್ನವೇ ಈ ಷೋಡಶಿ ಪೂಜೆ. ಮುಂದೆ ಅವರು ಶ್ರೀಮಾತೆಯೆಂದು ಜನರ ಪೂಜೆಗೆ ಪಾತ್ರರಾಗುವುದಕ್ಕೆ
ಇದು ತಳಹದಿಯಾಯಿತು. ಶ್ರೀ ಮಾತೆಯವರಿಗೆ ಆಗ 18 ವರ್ಷ. 1872 ಜೂನ್ 5ನೇ ತಾರೀಕು ಅಂದು ಫಲಹಾರಿಣಿ ಕಾಳಿ ಪೂಜೆ. ಆ ದಿನ ರಾತ್ರಿ ಶ್ರೀ ಶ್ರೀ ಜಗದಂಬೆಯ ಷೋಡಶಿ ಮೂರ್ತಿಯನ್ನು ಪೂಜಿಸ ಬಯಸಿದರು ಶ್ರೀರಾಮಕೃಷ್ಣರು. ಅವರ ಕೊಠಡಿಯಲ್ಲಿಯೇ ರಹಸ್ಯವಾಗಿ ಪೂಜೆಯ ಸಿದ್ಧತೆಗಳು ನಡೆದವು. ಆರಾಧ್ಯ ದೇವಿಗಾಗಿ ಒಂದು ಅಲಂಕೃತ ಪೀಠ ಸಿದ್ಧವಾಗಿದೆ. ಆದರೆ ಅದು ಬರಿದಾಗಿಯೇ ಇತ್ತು. ಪೂಜೆಯ ಸಂದರ್ಭದಲ್ಲಿ ಬಂದಿರಬೇಕೆಂದು ಮೊದಲೇ ಶಾರದಾದೇವಿಯವರಿಗೆ ತಿಳಿಸಿದ್ದರು. ಅವರು ಯಥಾ ಸಮಯಕ್ಕೆ ಬಂದು ಪೂಜೆ ವೀಕ್ಷಿಸುತ್ತಾ ಕುಳಿತುಕೊಂಡರು. ಶ್ರೀರಾಮಕೃಷ್ಣರು ಪೂಜೆಯನ್ನು ಪ್ರಾರಂಭಿಸಿ ಪೂರ್ವ ಕೃತ್ಯಗಳೆಲ್ಲ ಮುಗಿದ ಮೇಲೆ ಶಾರದಾದೇವಿಯವರಿಗೆ ದೇವಿ ಪೀಠದ ಮೇಲೆ ಬಂದು ಕುಳಿತುಕೊಳ್ಳಬೇಕೆಂದು ಸೂಚನೆಯಿತ್ತರು. ಆ ಸಂದರ್ಭದಲ್ಲಿ ಶಾರದಾದೇವಿಯವರು ಭಾವಾವಿಷ್ಟರಾಗಿದ್ದರು. ತಾವೇನು ಮಾಡುತ್ತಿರುವೆನೆಂಬುದರ ಪರಿವೇ ಇಲ್ಲದೆ ಮಂತ್ರಮುಗ್ಧರಾಗಿ ಹೋಗಿ ಶ್ರೀರಾಮಕೃಷ್ಣರ ಮುಂದಿದ್ದ ಪೀಠದ ಮೇಲೆ ಕುಳಿತರು. ಶ್ರೀರಾಮಕೃಷ್ಣರು ಮಂತ್ರಶುದ್ಧ ಜಲವನ್ನು ಅವರ ಮೇಲೆ ಪ್ರೋಕ್ಷಿಸುತ್ತಾ ಅವರಲ್ಲಿ ಜಗನ್ಮಾತೆಯನ್ನು ಆವಾಹನೆ ಮಾಡಿ ಅವರಿಗೆ ಯಥಾವಿಧಿ ಷೋಡಶೋಪಚಾರ ಪೂಜೆ ಮಾಡಿದರು. ಬಟ್ಟೆ ತೊಡಿಸುವುದು, ಹಣೆಗೆ ಅರಿಶಿನ ಕುಂಕುಮವಿರಿಸುವುದು ಇತ್ಯಾದಿಯಾಗಿ ಪೂಜೆಯ ಎಲ್ಲ ವಿಧಿಗಳನ್ನೂ ಅನುಸರಿಸಿದರು. ಪೂಜೆಯ ಕೊನೆಯಲ್ಲಿ ನೈವೇದ್ಯವಾದ ಮೇಲೆ ನಿವೇದಿತ ಆಹಾರವನ್ನು ತಾವೇ ಸ್ವಹಸ್ತದಿಂದ ಶಾರದಾದೇವಿಯವರಿಗೆ ಸ್ವಲ್ಪ ಉಣಿಸಿದರು. ಈ ಎಲ್ಲ ಪೂಜಾ ಕಾರ್ಯ ನಡೆಯುತ್ತಿದ್ದಂತೆಯೇ ಶಾರದಾದೇವಿಯವರು ಸಮಾಧಿಸ್ಥರಾದರು. ಶ್ರೀರಾಮಕೃಷ್ಣರು ಭಾವಮಯರಾಗಿ ಮಂತ್ರವನ್ನು ಉಚ್ಚರಿಸುತ್ತಾ ಗಾಢ ಸಮಾಧಿಯಲ್ಲಿ ಮಗ್ನರಾದರು. ಪೂಜಕ ಪೂಜಿತರಿಬ್ಬರು ಸಮಾಧಿ ರಾಜ್ಯದಲ್ಲಿ ಒಂದಾದರು. ಹೀಗೆಯೇ ಮಧ್ಯರಾತ್ರಿ ಕಳೆದು ಹೋಯಿತು. ಬಹು ಸಮಯದ ನಂತರ ಶ್ರೀರಾಮಕೃಷ್ಣರು ಕ್ರಮೇಣ ಬಾಹ್ಯ ಜಗತ್ತಿಗೆ ಇಳಿದರು. ಭಾವಾವೇಶದಲ್ಲಿ ಅವರು ತಮ್ಮ ಸಮಸ್ತ ಸಾಧನೆಯ ಫಲವನ್ನು ಜಪಮಾಲೆಯೊಂದಿಗೆ ದೇವಿಗೆ ಅರ್ಪಿಸಿ ಪ್ರಣಾಮಪೂರ್ವಕವಾಗಿ ಪ್ರಾರ್ಥಿಸಿದರು. ಹೇ ಸಮಸ್ತ ಮಂಗಳಗಳ ಮೂಲಭೂತೆ, ಶುಭ ಸ್ವರೂಪಿಣಿ, ಸರ್ವ ಪುರುಷಾರ್ಥದಾಯಿನಿ, ಆಶ್ರಯದಾತೆ, ಜ್ಞಾನ ನೇತ್ರೆ ಮತ್ತು ಪ್ರಕಾಶಮಯಿಯಾದ ನಾರಾಯಣಿ, ನಿನಗೆ ನಮಸ್ಕಾರ. ಪೂಜೆ ಮುಗಿದ ಮೇಲೆ ಶ್ರೀಮಾತೆಯವರು ಮನಸ್ಸಿನಲ್ಲಿಯೇ ಶ್ರೀರಾಮಕೃಷ್ಣರಿಗೆ ನಮಿಸಿ ನಹಬತಿಗೆ ತೆರಳಿದರು. ಮುಂದೆ ಒಮ್ಮೆ ಲಕ್ಷ್ಮೀದೇವಿ ಕುಚೋದ್ಯಕ್ಕೆ ಶ್ರೀಮಾತೆಯವರನ್ನು ಕೇಳಿದಳು, ನಿನಗೋ ನಾಚಿಕೆ ಎಂದರೆ ನಾಚಿಕೆ, ಅದು ಹೇಗೆ ನಿನಗೆ ಠಾಕೂರರು ಬಟ್ಟೆ ತೊಡಿಸಿದರು ಎಂದು. ನಾನಾಗ ಬೇರೆಯವಳೇ ಆಗಿದ್ದೆ ಎಂದಷ್ಟೇ ಹೇಳಿದರು ಶ್ರೀಮಾತೆ. ಷೋಡಶಿ ಪೂಜೆಯಾಗಿ ಸುಮಾರು 1 ವರ್ಷದಲ್ಲಿ ಶ್ರೀಮಾತೆಯವರ ಆರೋಗ್ಯ ಕೆಟ್ಟಿತು. ಶಂಭು ಮಲ್ಲಿಕ ಡಾಕ್ಟರನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದ. ಆದರೂ ರೋಗ ವಾಸಿಯಾಗಲಿಲ್ಲ. ದಕ್ಷಿಣೇಶ್ವರದಲ್ಲಿದ್ದು ಶ್ರೀರಾಮಕೃಷ್ಣರಿಗೆ ಕಳವಳವನ್ನುಂಟು ಮಾಡುವುದು ಇಷ್ಟವಿಲ್ಲದೆ ಶಾರದಾದೇವಿಯವರು ಕಾಮರಾಪುರದ ಮೂಲಕ ಜಯರಾಂಬಾಟಿಗೆ ಹಿಂದಿರುಗಿದರು. ಮುಂದೆ ಶ್ರೀಮಾತೆಯವರು ದಕ್ಷಿಣೇಶ್ವರಕ್ಕೆ ಬಂದಾಗಲೆಲ್ಲ ನಹಬತಿನಲ್ಲೇ ಅವರ ವಾಸ. ಶಂಭು ಮಲ್ಲಿಕನು ಕಟ್ಟಿಸಿದ ಮನೆಯಲ್ಲಿ ಕೆಲವು ಕಾಲ ಇದ್ದುದನ್ನು ಬಿಟ್ಟರೆ ಶ್ರೀರಾಮಕೃಷ್ಣರೆಡೆಗೆ ಬರುವ ಭಕ್ತರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋದಂತೆ ಅವರ ದರ್ಶನವು ಅಪರೂಪವಾಗತೊಡಗಿತು. ಶ್ರೀಮಾತೆಯವರಿಗೆ ಸದಾ ಅವರನ್ನು ನೋಡುತ್ತಾ ಅವರ ಸಾನ್ನಿಧ್ಯದಲ್ಲಿಯೇ ಇರಬೇಕೆಂದು ಅವರ ಮನಸ್ಸು ತವಕಿಸುತ್ತಿತ್ತು. ಆದರೆ ಯಾವಾಗಲೂ ಭಕ್ತರಿಂದ ಸುತ್ತುವರಿದಿರುತ್ತಿದ್ದ ಶ್ರೀರಾಮಕೃಷ್ಣರ ದರ್ಶನ ಬೇಕೆಂದಾಗ ಅವರಿಗಾಗುತ್ತಿರಲಿಲ್ಲ. ಅವರು ಹೇಳುತ್ತಿದ್ದರು, ಕೆಲವೊಮ್ಮೆ 2 ತಿಂಗಳಾದರೂ ಠಾಕೂರರ ದರ್ಶನವೇ ಆಗುತ್ತಿರಲಿಲ್ಲ. ಓ ಮನಸ್ಸೇ, ಪ್ರತಿದಿನ ಅವರ ದರ್ಶನ ಪಡೆಯುವ ಭಾಗ್ಯ ನನಗೆಲ್ಲಿಂದ ಬರಬೇಕು ಎಂದು ಸಮಾಧಾನ ಹೇಳುತ್ತಿದ್ದೆ. ನಿಂತುಕೊಂಡೇ ಸಂಕೀರ್ತನೆ ಕೇಳುತ್ತಿದ್ದೆ. ಅವರ ಅಲ್ಪ ಸ್ವಲ್ಪ ದರ್ಶನ ಪಡೆಯುತ್ತಿದ್ದೆ. ನಿಂತು ನಿಂತು ವಾತರೋಗ ಅಂಟಿಕೊಂಡಿತು. ಆಗ ಶ್ರೀರಾಮಕೃಷ್ಣರೆಡೆಗೆ ಎಷ್ಟೊಂದು ಜನ ಭಕ್ತರು ಬರುತ್ತಿದ್ದರು. ಭಗವದಾಲಾಪ, ಸಂಕೀರ್ತನೆ, ನೃತ್ಯ, ಭಾವ, ಸಮಾಧಿ ಹಗಲು ರಾತ್ರಿಯೆಲ್ಲಾ ಇವೆ. ಶ್ರೀಮಾತೆಯವರು, ಅಯ್ಯೋ, ನಾನು ಆ ಭಕ್ತರಲ್ಲಿ ಒಬ್ಬಳಾಗಿದ್ದಿದ್ದರೆ ನಾನು ಠಾಕೂರರೊಡನೆ ಇರಬಹುದಿತ್ತು, ಎಷ್ಟೊಂದು ಅವರ ಮಾತುಗಳನ್ನು ಕೇಳಬಹುದಿತ್ತು ಎಂದು ಮರುಗುತ್ತಿದ್ದರು.
ಎಂದಾದರೂ ಶ್ರೀರಾಮಕೃಷ್ಣರ ಕೋಣೆ ಸ್ವಲ್ಪ ತೆರೆದಿರುವುದನ್ನು ಕಂಡರೆ ಗೋಪಾಲನ ತಾಯಿ ಓಡಿ ಬಂದು ಶ್ರೀಮಾತೆಯವರಿಗೆ ಹೇಳುತ್ತಿದ್ದಳು, ನಡಿ, ಬೇಗ ನಡಿ, ಗೋಪಾಲನನ್ನು ಸ್ವಲ್ಪ ನೋಡಿಕೊಂಡು ಬಾ. ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡದೆ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಏಳು, ಬೇಗ ನಡಿ, ಮತ್ತೆ ಯಾರಾದರೂ ಬಂದು ಬಿಡುತ್ತಾರೆ. ಗೌರಿಮ ಕೆಲವೊಮ್ಮೆ ಶ್ರೀಮಾತೆಯವರನ್ನು ಚೆನ್ನಾಗಿ ಅಲಂಕರಿಸಿ ಶ್ರೀರಾಮಕೃಷ್ಣರ ಕೊಠಡಿಗೆ ಬಲಾತ್ಕಾರದಿಂದ ಕರೆದುಕೊಂಡು ಹೋಗುತ್ತಿದ್ದಳು. ಅಲ್ಲಿ ಭಕ್ತರಿದ್ದರೆ ಅವರನ್ನೆಲ್ಲ ಹೊರಗೆ ಕಳಿಸುತ್ತಿದ್ದಳು. ಶ್ರೀಮಾತೆಯವರು ಲಜ್ಜೆಯಿಂದ ಮುದುಡಿ ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರನ್ನು ನೋಡಲು ತಮ್ಮ ಮನಸ್ಸು ಎಷ್ಟೊಂದು ವ್ಯಾಕುಲವಾಗಿತ್ತೆಂಬುದನ್ನು ಅವರು ಮತ್ತೂ ವಿವರಿಸಿದ್ದಾರೆ. ನಾನು ನಹಬತಿನಲ್ಲಿರುತ್ತಿದ್ದೆ ನಿಜ, ಆದರೆ ಪ್ರಾಣ ಮನಸ್ಸು ಠಾಕೋರರ ಕೋಣೆಯಲ್ಲಿ ಇರುತ್ತಿತ್ತು. ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಕೇಳಲು ಉತ್ಕರ್ಣಳಾಗಿರುತ್ತಿದ್ದೆ. ಲಕ್ಷ್ಮಿ, ಗೌರಾದಾಸಿ, ಗೋಪಾಲನ ತಾಯಿ ಇವರುಗಳ ಮೂಲಕ ಸುದ್ದಿ ತಿಳಿಯುತ್ತಿದ್ದೆ. ನಹಬತಿನ ವರಾಂಡದಲ್ಲಿದ್ದ ಬಿದುರಿನ ತಡಿಕೆಯಲ್ಲಿ ಒಂದು ಕಂಡಿ ಮಾಡಿದ್ದೆ. ಅದರ ಮೂಲಕ ಠಾಕೋರರನ್ನು ಮತ್ತು ಅವರ ಕಾರ್ಯಕಲಾಪಗಳನ್ನು ಸಾಧ್ಯವಾದಷ್ಟು ನೋಡುತ್ತಿದ್ದೆ. ಈ ಕಂಡಿ ಕ್ರಮೇಣ ದೊಡ್ಡದಾಗುತ್ತಿರುವುದನ್ನು ಗಮನಿಸಿದ ಠಾಕೋರರು ಒಂದು ದಿನ ನಗುತ್ತಾ, ಓ ರಾಮ್ಲಾಲ್, ನಿಮ್ಮ ಚಿಕ್ಕಮ್ಮನ ಮನೆಯ ಬಿದುರಿನ ತಡಿಕೆಯ ಕಂಡಿ ದಿನದಿನಕ್ಕೂ ದೊಡ್ಡದಾಗುತ್ತಿದೆ. ಈ ತೆರೆ ಕೊನೆಯವರೆಗೂ ಉಳಿಯುತ್ತೋ ಇಲ್ಲವೋ ಎಂದು ಗಟ್ಟಿಯಾಗಿ ಹೇಳಿದರು. ನನಗೆ ಕೇಳಿ ಲಜ್ಜೆಯಿಂದ ಪ್ರಾಣ ಹೋದಂತಾಯಿತು. ಆದರೆ ನೋಡದೆಯೂ ಇರಲಾಗುತ್ತಿರಲಿಲ್ಲ. ಅಂಥ ಆಕರ್ಷಣೆ ಅಲ್ಲಿಯದು. ಈ ಆಕರ್ಷಣೆಯಿಂದಾಗಿ ಸದಾ ಅವರ ಮನಸ್ಸು ಶ್ರೀರಾಮಕೃಷ್ಣರಲ್ಲೇ ಇರುತ್ತಾ ಬೇರಿನ್ನಾವ ಅನುಕೂಲತೆಗಳು, ಚಿಂತೆಗಳು ಅವರನ್ನು ಕಾಡಲಿಲ್ಲ. ಆ ಮಧುರ ಕ್ಷಣಗಳನ್ನು ಸ್ಮರಿಸಿಕೊಳ್ಳುತ್ತಾ ಅವರು ಹೇಳುತ್ತಿದ್ದರು, ಆಗ ಎಷ್ಟೊಂದು ಆನಂದದಲ್ಲಿದ್ದೆ, ಎಷ್ಟೊಂದು ಬಗೆಯ ಜನರು ಅವರೆಡೆಗೆ ಬರುತ್ತಿದ್ದರು. ದಕ್ಷಿಣೇಶ್ವರ ಆಗ ಆನಂದದ ಸಂತೆಯಾಗಿತ್ತು. ಶ್ರೀಮಾತೆ ಮತ್ತು ಶ್ರೀರಾಮಕೃಷ್ಣರ ನಡುವಿನ ಸಂಬಂಧದಲ್ಲಿ ಸುಂದರ ಮಾನವೀಯತೆ ಇತ್ತು. ಇದರ ವೈಶಿಷ್ಟ್ಯವನ್ನು ಕೆಳಗಿನ ಘಟನೆಯಲ್ಲಿ ಕಾಣಬಹುದು. ಒಮ್ಮೆ ಸುಂದರ ಮೈಬಣ್ಣದ ಭಕ್ತನೊಬ್ಬ ದಕ್ಷಿಣೇಶ್ವರಕ್ಕೆ ಬಂದ. ಶ್ರೀರಾಮಕೃಷ್ಣರದ್ದು ಆಕರ್ಷಕ ಮೈಬಣ್ಣ, ತೃಪ್ತ ಕಾಂಚನ ಸದೃಶವಾಗಿತ್ತು. ತಮ್ಮ ತೋಳಿಗೆ ಕಟ್ಟಿಕೊಂಡಿದ್ದ ಚಿನ್ನದ ಯಂತ್ರ ಅವರ ಮೈಬಣ್ಣದೊಡನೆ ಒಂದಾಗಿ ಹೋಗಿತ್ತು. ಈಗ ಇವರಿಬ್ಬರಲ್ಲಿ ಯಾರ ಮೈಬಣ್ಣ ಚೆನ್ನ ಎಂದು ತೀರ್ಮಾನಿಸಬೇಕಾಗಿದೆ. ಈ ಕೆಲಸವನ್ನು ಶ್ರೀಮಾತೆಯವರಿಗೆ ವಹಿಸಿದರು ಶ್ರೀರಾಮಕೃಷ್ಣರು. ಅವರಿಬ್ಬರು ಪಂಚವಟಿಯ ಕಡೆ ಹೋಗುತ್ತಿರುವಾಗ ಶ್ರೀಮಾತೆಯವರು ಅವರನ್ನು ವೀಕ್ಷಿಸಿ ತೀರ್ಪು ನೀಡಬೇಕೆಂದು ಗೊತ್ತಾಯಿತು. ಆ ಭಕ್ತನ ಮೈಬಣ್ಣವೇ ಹೆಚ್ಚು ಉಜ್ವಲವೆಂದು ಅವರು ತೀರ್ಪಿತ್ತರು. ಶ್ರೀರಾಮಕೃಷ್ಣರು ರಸಿಕರು. ತಮ್ಮ ಮನೋಭಾವವನ್ನು ವ್ಯಕ್ತಪಡಿಸುವ ತಮ್ಮದೇ ಆದ ಸ್ವಾರಸ್ಯಕರ ವಿಧಾನಗಳಿರುತ್ತಿದ್ದವು. ಅಂತಹ ಒಂದು ಮನೋಜ್ಞವಾದ ಘಟನೆ ಸಂಭವಿಸಿತು. ಗೌರಿಮ ಯಾವಾಗಲೂ ದಕ್ಷಿಣೇಶ್ವರಕ್ಕೆ ಬಂದು ಹೋಗುತ್ತಿದ್ದಳು ಮತ್ತು ಆಗಾಗ ನಹಬತಿನಲ್ಲಿ ತಂಗುತ್ತಿದ್ದಳು. ಒಂದು ದಿನ ಶ್ರೀರಾಮಕೃಷ್ಣರು ಅಲ್ಲಿಗೆ ಹೋಗಿ ಶ್ರೀಮಾತೆಯವರ ಎದುರಿಗೆ ಹೇಳು, ಗೌರಿದಾಸಿ, ಯಾರನ್ನು ನೀನು ಹೆಚ್ಚು ಪ್ರೀತಿಸುವೆ, ನನ್ನನ್ನೋ ಅಥವಾ ಅವಳನ್ನೋ ಎಂದು ಕೇಳಿದರು. ಗೌರಿಮ ತುಂಬಾ ಜಾಣೆ. ಅವಳು ನೇರವಾಗಿ ಉತ್ತರ ನೀಡದೆ ತನ್ನ ಅಭಿಪ್ರಾಯವನ್ನು ಒಂದು ಹಾಡಿನ ಮೂಲಕ ವ್ಯಕ್ತಪಡಿಸಿದಳು. ಶ್ರೀ ವೇಣುಗೋಪಾಲ, ಹೇ ಲೋಕಪಾಲ, ನೀ ರಾಧೆಂಗಿ ಮಿಗಿಲೆಂದು ಹೇಳುವುದು ಸಲ್ಲ. ಎಲ್ಲ ಜನ ಕಷ್ಟದಲ್ಲಿ ಕೃಷ್ಣ ಕೃಷ್ಣ ಎನ್ನಲು ಮತ್ತೆ ನೀ ಕಷ್ಟದಲ್ಲಿ ಕೊಳಲೆ ಪಿಡಿದು ಗಾನಗೈಯುವೆ ರಾಧೆ, ಹೇ ರಾಧೆ ಎಂದು. ಶ್ರೀಮಾತೆಯವರು ಅತ್ಯಂತ ಲಜ್ಜೆಯಿಂದ ಗೌರಿಮಾಳ ಹಸ್ತವನ್ನು ಒತ್ತಿದರು. ಶ್ರೀರಾಮಕೃಷ್ಣರು ಸೋಲನ್ನಪ್ಪಿಕೊಂಡು ನಗುನಗುತ್ತಾ ಹೊರಟು ಹೋದರು. ಶ್ರೀರಾಮಕೃಷ್ಣರು ತ್ಯಾಗವೀರರು. ತ್ಯಾಗವೇ ಅವರ ಜೀವನದ ಮಹಾ ಸಂದೇಶ ಎಂದು ಶ್ರೀಮಾತೆಯವರು ಹೇಳುತ್ತಿದ್ದರು. ಆದರೂ ತಮ್ಮ ಪತಿಯ ವಿಷಯದಲ್ಲಿ ಅವರು ನಡೆದುಕೊಂಡ ರೀತಿ ಆಶ್ಚರ್ಯವನ್ನುಂಟು ಮಾಡುವುದು. ಕೈ ಹಿಡಿದ ಪತ್ನಿಯನ್ನು ಅವರು ಕಡೆಗಣಿಸಲಿಲ್ಲ. ಶ್ರೀಮಾತೆಯವರ ಎಲ್ಲ ಕಷ್ಟ ಸುಖಗಳ ಕಡೆ ಅವರ ದೃಷ್ಟಿಯಿತ್ತು. ಸಂಪೂರ್ಣ ನಿಸ್ಸಂಗರಾದ ಅವರಿಗೆ ಮಾತ್ರ ಇದು ಸಾಧ್ಯವಾಗುವಂತಹುದು. ಅವರಿಗೆ ಗೊತ್ತಿತ್ತು, ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿ ಎಂತಹ ಕಷ್ಟದ ಜೀವನ ನಡೆಸುತ್ತಿರುವರೆಂಬುದು.
ಬಿದುರಿನ ತಡಿಕೆಯಿಂದ ಸುತ್ತುವರಿದ ನಹಬತಿನ ಆ ಚಿಕ್ಕ ಕೋಣೆಯನ್ನು ಶ್ರೀರಾಮಕೃಷ್ಣರು ಪಂಜರವೆಂದು ಕರೆಯುತ್ತಿದ್ದರು. ಈ ಪಂಜರದಲ್ಲಿ ಲಕ್ಷ್ಮೀದೇವಿಯು ಆಗಾಗ ಬರುತ್ತಿದ್ದಳು. ಶ್ರೀರಾಮಕೃಷ್ಣರು ಹಾಸ್ಯಕ್ಕಾಗಿ ಅವರಿರುವರನ್ನು ಶುಕಸಾರಿಕೆಯರೆಂದು ಕರೆಯುತ್ತಿದ್ದರು. ಕಾಳಿಯ ಪ್ರಸಾದ ಬಂದಾಗ ಅವರು ರಾಮಲಾಲನನ್ನು ಕರೆದು ಹೇಳುತ್ತಿದ್ದರು, ನೋಡು, ಆ ಪಂಜರದಲ್ಲಿ ಶುಕಸಾರಿಕೆಗಳಿವೆ, ಸ್ವಲ್ಪ ಹಣ್ಣು ಹಂಪಲು ಕೊಟ್ಟು ಬಿಟ್ಟು ಬಾ ಎಂದು. ಕೆಲವು ಭಕ್ತರು ನಿಜವಾಗಿಯೂ ಅಲ್ಲಿ ಗಿಳಿಗಳಿವೆ ಎಂದು ಭಾವಿಸಿದ್ದರು. ಲಕ್ಷ್ಮೀದೇವಿ ಇಲ್ಲದಾಗ ಶ್ರೀಮಾತೆಯವರ ವಾತರೋಗ ಮತ್ತು ಒಂಟಿ ಜೀವನ ಶ್ರೀರಾಮಕೃಷ್ಣರನ್ನು ವ್ಯಥೆಗೀಡು ಮಾಡುತ್ತಿದ್ದವು. ಅವರು ಶ್ರೀಮಾತೆಯವರಿಗೆ ಸಲಹೆ ಇತ್ತರು, ವನ್ಯ ಪಕ್ಷಿ ಪಂಜರದಲ್ಲಿ ಬಹುಕಾಲವಿದ್ದರೆ ಅದಕ್ಕೆ ವಾತರೋಗ ಬರುವುದು. ಆಗಾಗ ನೀನು ಹೊರಗೆ ಬಂದು ಓಡಾಡಬೇಕು. ಇಷ್ಟಕ್ಕೆ ನಿಲ್ಲಿಸದೆ ಮಧ್ಯಾಹ್ನ ಜನರೆಲ್ಲ ಹೋದ ಮೇಲೆ ಅವರು ಶಾರದಾದೇವಿಯವರೆಡೆಗೆ ಹೋಗಿ ತೋಟದ ಹಿಂದಿನ ಬಾಗಿಲ ಮೂಲಕ ಅವರನ್ನು ಹೊರಗೆ ಕಳಿಸಿ ಅಲ್ಲಿಯೇ ನೆರೆಮನೆಯ ಹೆಂಗಸರೊಡನೆ ಕೆಲ ಕಾಲವಿದ್ದು ಬರಲು ಹೇಳುತ್ತಿದ್ದರು. ಶ್ರೀಮಾತೆಯವರು ಆರತಿಯ ನಂತರ ಪಂಚವಟಿ ಪ್ರದೇಶ ನಿರ್ಜನವಾದ ಮೇಲೆ ನಹಬತಿಗೆ ಹಿಂತಿರುಗುತ್ತಿದ್ದರು. ನಹಬತಿನಲ್ಲಿ ಶ್ರೀಮಾತೆಯವರು ವಾಸಿಸುತ್ತಿದ್ದ ಕೋಣೆ ಅತ್ಯಂತ ಚಿಕ್ಕದು, ಕೇವಲ 50 ಚದರಡಿ ವಿಸ್ತೀರ್ಣದ್ದು. ಅವರಿಗೆ ಅದೇ ಅಡಿಗೆ ಮನೆ, ದೇವರ ಮನೆ, ಊಟದ ಮನೆ, ಅತಿಥಿ ಭವನ ಎಲ್ಲವೂ. ಅದರ ಸುತ್ತ ಒಂದು ವರಾಂಡವಿದೆ. ಒಂದು ತೆಳ್ಳನೆಯ ಬಿದುರಿನ ತಡಿಕೆಯಿಂದ ಅದು ಆವೃತವಾಗಿತ್ತು. ಜನರಿಗೆ ಅವರಿರುವುದು ತಿಳಿಯದಿರಲೆಂದು. ಅಲ್ಲಿಯ ಅವರ ಜೀವನದ ಕ್ಲಿಷ್ಟ ವಿವರ ಮುಂದೆ ಬರುವುದು. ಶ್ರೀಮಾತೆಯವರ ಆಗಿನ ಕುಂದುಕೊರತೆಗಳನ್ನು ನೀಗಿಸಿ ಅವರು ಸುಖದಿಂದ ಇರುವಂತೆ ಮಾಡಲು ಎಷ್ಟು ಕಾಳಜಿ ವಹಿಸಿದರೋ ಅಷ್ಟೇ ಅವರ ಭವಿಷ್ಯತ್ತಿನ ಬಗ್ಗೆಯೂ ಚಿಂತಿಸಿದರು ಶ್ರೀರಾಮಕೃಷ್ಣರು. ಅವರು ಒಮ್ಮೆ ಶ್ರೀಮಾತೆಯವರನ್ನು ವಿಚಾರಿಸಿದರು, ನಿನ್ನ ಕೈ ಖರ್ಚಿಗೆ ಎಷ್ಟು ಹಣ ಬೇಕು ಎಂದು. 5-6 ರೂಪಾಯಿ ಇದ್ದರೆ ಸಾಕು ಎಂದರು ಶ್ರೀಮಾತೆ. ಅನಂತರ ಕೇಳಿದರು, ಸಂಜೆ ನೀನು ಎಷ್ಟು ಚಪಾತಿ ತಿನ್ನುತ್ತೀಯೇ? ಇಂಥ ಪ್ರಶ್ನೆ ಕೇಳುವುದೇ ಶ್ರೀಮಾತೆಯವರು ಲಜ್ಜೆಯಿಂದ ತಲೆ ತಗ್ಗಿಸಿದರು. ಆದರೂ ಶ್ರೀರಾಮಕೃಷ್ಣರು ಬಿಡಲಲ್ಲರು. ಮತ್ತೆ ಮತ್ತೆ ಕೇಳಿದರು. ಕೊನೆಗೆ ವಿಧಿಯಿಲ್ಲದೆ ಹೇಳಿದರು, 5-6 ತಿನ್ನುತ್ತೇನೆ ಎಂದು. ಇದರ ಆಧಾರದ ಮೇಲೆ ಲೆಕ್ಕ ಹಾಕಿ 5 ಅಥವಾ 600 ರೂಪಾಯಿಗಳಿದ್ದರೆ ಸಾಕೆಂದು ಹೇಳಿದರು. ಅನಂತರ ಅಷ್ಟು ಹಣವನ್ನು ತಮ್ಮ ಶಿಷ್ಯ ಬಲರಾಮ್ ಬೋಸನ ಹತ್ತಿರ ಜಮಾ ಇಟ್ಟರು. ಅವನು ಅದನ್ನು ವಿನಿಮಯ ಮಾಡಿ ಅದರಿಂದ ಬಂದ 30 ರೂಪಾಯಿ ವರಮಾನವನ್ನು 6 ತಿಂಗಳಿಗೊಮ್ಮೆ ಕಳುಹಿಸುತ್ತಿದ್ದನು. ಮೊದಲೇ ತಿಳಿಸಿರುವಂತೆ ಹಿಂದೆ ನವವಧುವಿನ ಮೈಮೇಲಿನ ಒಡವೆಗಳನ್ನೆಲ್ಲ ತೆಗೆದಾಗ ಅವಳನ್ನು ಚಂದ್ರಮಣಿ ದೇವಿಯವರು ತೊಡೆಯ ಮೇಲೆ ಎತ್ತಿಕೊಂಡು ಮುಂದೆ ಗದಾಯ್ ಅನೇಕ ಒಡವೆಗಳನ್ನು ತಂದು ಕೊಡುತ್ತಾನೆ ಎಂದು ಹೇಳಿ ಸಂತೈಸಿದ್ದರು. ಶ್ರೀರಾಮಕೃಷ್ಣರಿಗೆ ಇದು ಯಾವಾಗಲೂ ಮನಸ್ಸಿನಲ್ಲಿತ್ತು. ಒಂದು ದಿನ ಹೃದಯನನ್ನು ಕರೆದು ಕೇಳಿದರು, ನಿನ್ನ ಆ ಪೆಟ್ಟಿಗೆಯಲ್ಲಿ ಎಷ್ಟು ಹಣ ಇದೆ ನೋಡು, ಅವಳಿಗೆ ಒಂದು ಜೊತೆ ತೋಳ್ಬಳೆಯನ್ನು ಮಾಡಿಸು. ಆಗ ಶ್ರೀರಾಮಕೃಷ್ಣರಿಗೆ ಸೌಖ್ಯವಿರಲಿಲ್ಲ. ಆದರೂ 300 ರೂಪಾಯಿಗಳಲ್ಲಿ ತೋಳ್ಬಳೆಗಳನ್ನು ಮಾಡಿಸಲು ಆದೇಶವಿತ್ತರು. ಆದರೆ ಅದಕ್ಕೆ ಬೇಕಾಗಿದ್ದುದು 200 ರೂಪಾಯಿ ಮಾತ್ರ. ಉಳಿದ ಹಣವನ್ನು ಶ್ರೀಮಾತೆಯವರಿಗೆ ಕೊಡಲಾಯಿತು. ಶ್ರೀರಾಮಕೃಷ್ಣರು ಹಿಂದೆ ತಪಶ್ಚರ್ಯೆಯಲ್ಲಿ ನಿರತರಾಗಿದ್ದಾಗ ಒಮ್ಮೆ ಅವರಿಗೆ ಸೀತೆಯ ದರ್ಶನವಾಗಿತ್ತು. ಆಗ ಅವಳ ಕೈಯಲ್ಲಿ ವಜ್ರದ ಹರಳಿರುವ ಬಳೆಗಳಿದ್ದುದನ್ನು ಪರಿಶೀಲಿಸಿದ್ದರು. ಅದೇ ರೀತಿಯ ಬಳೆಯನ್ನು ಮಾಡಿಸಿ ಶ್ರೀಮಾತೆಯವರಿಗೆ ನೀಡಿದ್ದರು. ಒಡವೆ ಕೊಟ್ಟು ಇದೇ ನನ್ನ ಅವಳ ಸಂಬಂಧ ಎಂದು ನಕ್ಕು ನುಡಿದಿದ್ದರು. ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಎಷ್ಟೊಂದು ಮರ್ಯಾದೆ ನೀಡುತ್ತಿದ್ದರೆಂಬುದನ್ನು ತಿಳಿದಾಗ ನಮಗೆ ಅಚ್ಚರಿಯಾಗುವುದು. ಶಾರದಾದೇವಿಯವರು ಹೇಳುತ್ತಿದ್ದರು, ನನ್ನ ಪತಿ ಎಂಥವರೆಂದರೆ ಅವರು ನನ್ನನ್ನು ತುಯಿ, ನೀನು ಎಂದು ಯಾವಾಗಲೂ ಸಂಬೋಧಿಸಲಿಲ್ಲ. ಒಂದು ದಿನ ಸಂಜೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರಿಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅವರ ಕೊಠಡಿಯಲ್ಲಿಟ್ಟು ಹಿಂದಿರುಗುತ್ತಿದ್ದರು. ಶ್ರೀರಾಮಕೃಷ್ಣರು ಲಕ್ಷ್ಮೀದೇವಿ ಇರಬಹುದೆಂದು ಭಾವಿಸಿ, ನೀನು ಬಾಗಿಲನ್ನು ಹಾಕಿಕೊಂಡು ಹೋಗು ಎಂದು ತುಯಿ ಶಬ್ದವನ್ನು ಬಳಸಿ ಹೇಳಿದರು. ಶ್ರೀಮಾತೆ
ಆಗಲಿ ಹಾಕುತ್ತೇನೆ ಎಂದರು. ಮಾತಿನ ಧ್ವನಿಯಲ್ಲಿ ಶಾರದಾದೇವಿಯವರು ಬಂದಿರುವುದೆಂದು ತಿಳಿದು ಶ್ರೀರಾಮಕೃಷ್ಣರು ತಬ್ಬಿಬ್ಬಾಗಿ ಹೇಳಿದರು, ಹೋ, ನೀನೇನು? ನಾನು ಲಕ್ಷ್ಮಿ ಎಂದುಕೊಂಡಿದ್ದೆ. ತಪ್ಪು ತಿಳಿದುಕೊಳ್ಳಬೇಡ. ತಿಳಿಯದೇ ಆದ ಈ ಸಣ್ಣ ತಪ್ಪಿನಿಂದ ಅವರ ಮನಸ್ಸಿಗೆ ಎಷ್ಟೊಂದು ಆಘಾತವಾಯಿತು. ಮರುದಿನ ನಹಬತಿಗೆ ಹೋಗಿ ಶ್ರೀಮಾತೆಯವರಿಗೆ ಕ್ಷಮೆ ಕೋರುವ ಧ್ವನಿಯಲ್ಲಿ ಹೇಳಿದರು, ನೋಡು, ರಾತ್ರಿಯಲ್ಲಿ ನನಗೆ ನಿದ್ರೆಯೇ ಇಲ್ಲ. ನಿನಗೆ ಹೊರಟಾಗಿ ನುಡಿದೆನಲ್ಲ ಎಂಬುದೊಂದೇ ಚಿಂತೆ. ಶ್ರೀರಾಮಕೃಷ್ಣರು ಎಲ್ಲ ಸ್ತ್ರೀಯರಲ್ಲೂ ಜಗನ್ಮಾತೆಯನ್ನೇ ನೋಡುತ್ತಿದ್ದುದರಿಂದ ಶ್ರೀಮಾತೆಯವರು ತಮ್ಮ ಪಾದ ಸೇವೆ ಮಾಡಿಯಾದ ಮೇಲೆ ಅವರಿಗೆ ನಮಸ್ಕರಿಸುತ್ತಿದ್ದರಂತೆ. ಶ್ರೀಮಾತೆಯವರು ಅಷ್ಟೊಂದು ಲಜ್ಜಾಶೀಲರು ಮತ್ತು ಶ್ರೀರಾಮಕೃಷ್ಣರ ಇಚ್ಛಾನುವರ್ತಿಗಳು. ಆದರೂ ಮಾತೃತ್ವದ ವಿಷಯದಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬಳು ವೃದ್ಧೆ ಶಾರದಾದೇವಿ ಅವರೆಡೆಗೆ ಬರುತ್ತಿದ್ದಳು. ಅವಳ ಪೂರ್ವ ಜೀವನ ಒಳ್ಳೆಯದಿರಲಿಲ್ಲ. ಆದರೂ ಈಗ ಹಿಂದಿನ ತುಚ್ಛ ಜೀವನವನ್ನು ಬಿಟ್ಟು ಹರಿನಾಮೋಚ್ಚಾರಣೆಯಲ್ಲಿ ಕಾಲ ಕಳೆಯುತ್ತಿದ್ದಳು. ಶ್ರೀಮಾತೆಯವರ ಮೇಲೆ ಅಪಾರ ಭಕ್ತಿ ಅವಳಿಗೆ. ಆದರೆ ಅವಳು ಅವರೆಡೆಗೆ ಆಗಾಗ ಬಂದು ಹೋಗುವುದು ಶ್ರೀರಾಮಕೃಷ್ಣರಿಗೆ ಒಪ್ಪಿಗೆಯಾಗಲಿಲ್ಲ. ದುರ್ನಡತೆಯ ವ್ಯಕ್ತಿಗಳೊಡನೆ ಬೆರೆಯುವುದು, ಮಾತನಾಡುವುದು ಸರಿಯಲ್ಲ. ಹಾಗೂ ಜನರು ನೋಡಿದರೆ ಏನೇನೋ ಆಡಿಕೊಳ್ಳುತ್ತಾರೆ ಎಂಬುದು ಅವರ ಅಭಿಪ್ರಾಯ. ಒಂದು ದಿನ ಅವಳೇಕೆ ಇಲ್ಲಿ ಬರುತ್ತಾಳೆ ಎಂದು ಆಕ್ಷೇಪವೆತ್ತಿದರು ಶ್ರೀರಾಮಕೃಷ್ಣರು. ಶ್ರೀಮಾತೆಯವರೆಂದರು, ಈಗವಳು ಒಳ್ಳೆಯ ಮಾತುಗಳನ್ನೇ ಆಡುತ್ತಾಳೆ, ಭಗವತ್ ಚಿಂತನೆ ಮಾಡುತ್ತಾಳೆ, ಅದರಲ್ಲಿ ದೋಷವೇನು? ಛೀಛಿ, ವೇಶ್ಯೆಯವಳು. ಅವಳೀಗ ಏನೇ ಆಗಿರಬಹುದು, ಅವಳೊಡನೆ ಏನು ಮಾತು? ರಾಮರಾಮ ಎಂದು ಮೂಗು ಮುರಿದರು ಶ್ರೀರಾಮಕೃಷ್ಣರು. ಅವರು ಹೇಳುವುದು ಸರಿಯೆಂದು ಶ್ರೀಮಾತೆಯವರಿಗೆ ತಿಳಿದಿತ್ತು. ಆದರೂ ಆ ವೃದ್ಧೆ ಈಗ ಸನ್ಮಾರ್ಗದಲ್ಲಿ ನಡೆಯುತ್ತಿರುವಳು ಮತ್ತು ತಮ್ಮನ್ನು ತಾಯಿ ಎಂದು ಗೌರವಿಸುತ್ತಿರುವಳು. ಹಾಗಿರುವಾಗ ಅವರು ತಮ್ಮ ಸಂತಾನವನ್ನು ಕೈ ಬಿಡುವುದೆಂತು? ಈ ಮಾತುಕತೆಯಾದ ಮೇಲೂ ಆ ವೃದ್ಧೆ ಬಂದು ಹೋಗುವುದು ನಿಲ್ಲಲಿಲ್ಲ. ಶ್ರೀರಾಮಕೃಷ್ಣರಿಗೆ ಶ್ರೀಮಾತೆಯವರ ಮನೋಭಾವ ಅರ್ಥವಾಗಿ ಈ ವಿಷಯವನ್ನು ಮತ್ತೆ ಪ್ರಸ್ತಾಪಿಸಲಿಲ್ಲ. ದಕ್ಷಿಣೇಶ್ವರಕ್ಕೆ ಅನೇಕ ಭಕ್ತರು ಬರುತ್ತಿದ್ದರು. ಶ್ರೀರಾಮಕೃಷ್ಣರಿಗಾಗಿ ಹಣ್ಣು ತಿಂಡಿಗಳನ್ನು ಯಥೇಚ್ಛವಾಗಿ ತರುತ್ತಿದ್ದರು. ಅವರು ಅವನ್ನು ನಹಬತಿಗೆ ಕಳುಹಿಸುತ್ತಿದ್ದರು. ಶ್ರೀಮಾತೆಯವರು ಅವುಗಳಲ್ಲಿ ಅಗ್ರಭಾಗವನ್ನು ಶ್ರೀರಾಮಕೃಷ್ಣರಿಗಾಗಿ ಕಾದಿರಿಸಿ ಉಳಿದ ಭಾಗವನ್ನು ಬಾಲಕ ಭಕ್ತರಿಗೆ ಮತ್ತು ನೆರೆಹೊರೆಯ ಮಕ್ಕಳಿಗೆ ಹಂಚುತ್ತಿದ್ದರು. ಒಂದು ದಿನ ಎಲ್ಲವನ್ನು ಇತರರಿಗೆ ಹಂಚುತ್ತಿದ್ದುದನ್ನು ನೋಡಿ ಗೋಪಾಲನ ತಾಯಿ ಹೇಳಿದಳು, ಓ ಶಾರದೆ, ನನ್ನ ಗೋಪಾಲನಿಗೆ ಏನು ಇಡಲೇ ಇಲ್ಲವಲ್ಲ ಎಂದು. ಶ್ರೀಮಾತೆಯವರು ನಿರುತ್ತರರಾಗಿ ಲಜ್ಜೆಯಿಂದ ತಲೆ ತಗ್ಗಿಸಿದರು. ಅದೇ ವೇಳೆಗೆ ಸರಿಯಾಗಿ ನವಗೋಪಾಲನ ಪತ್ನಿ ಗಾಡಿಯಿಂದಿಳಿದು ಬಂದು ಸಿಹಿ ತಿಂಡಿಯ ಪೊಟ್ಟಣವೊಂದನ್ನು ಅವರ ಕೈಗಿತ್ತಳು. ಆದರೆ ಶ್ರೀಮಾತೆಯವರು ತಮ್ಮ ಸ್ವಭಾವವನ್ನು ಬಿಡಲಿಲ್ಲ. ಶ್ರೀರಾಮಕೃಷ್ಣರಿಗೂ ಗೊತ್ತಿತ್ತು ಅವರು ಮುಕ್ತಹಸ್ತರೆಂಬುದು. ಒಂದು ದಿನ ಯಾವುದೋ ಕೆಲಸಕ್ಕೆ ಶ್ರೀರಾಮಕೃಷ್ಣರ ಕೊಠಡಿಗೆ ಹೋಗಿದ್ದಾಗ ಈ ರೀತಿ ಖರ್ಚು ಮಾಡಿದರೆ ಹೇಗೆ ಎಂದು ಆಕ್ಷೇಪಿಸಿದರು. ಶ್ರೀಮಾತೆಯವರು ಮರು ಮಾತಾಡದೆ ಕೂಡಲೇ ನಹಬತಿಗೆ ಹೊರಟು ಹೋದರು. ಶ್ರೀರಾಮಕೃಷ್ಣರಿಗೆ ಮನನೊಂದು ರಾಮಲಾಲನಿಗೆ ಹೇಳಿದರು, ಓ ರಾಮಲಾಲ, ಹೋಗು, ನಿನ್ನ ಚಿಕ್ಕಮ್ಮನನ್ನು ಸ್ವಲ್ಪ ಸಮಾಧಾನಪಡಿಸು. ಅವಳಿಗೆ ಕೋಪವು ಬಂದರೆ ತಮ್ಮ ದೇಹದ ಕಡೆ ಕೈ ತೋರಿಸಿ ಇದರ ಎಲ್ಲವೂ ನಷ್ಟವಾದಂತೆ. ಹೀಗೆ ಶ್ರೀರಾಮಕೃಷ್ಣರು ಶಾರದಾದೇವಿಯವರ ಮಾತೃತ್ವಕ್ಕೆ ಮಣಿದರು. ಒಮ್ಮೆ ಶ್ರೀಮಾತೆಯವರು ಈ ಹಿಂದಿನ ಘಟನೆಗಳನ್ನು ಯೋಗಿನ್ಮ ಮುಂತಾದವರಿಗೆ ಹೇಳುತ್ತಿದ್ದರು. ಆ ಸಂದರ್ಭದಲ್ಲಿ ಯೋಗಿನ್ಮ ಶ್ರೀಮಾತೆಯವರು ಎಲ್ಲ ವಿಷಯದಲ್ಲಿಯೂ ಶ್ರೀರಾಮಕೃಷ್ಣರನ್ನೇ ಅನುಸರಿಸುತ್ತಿದ್ದರು. ಕೆಲವು ವಿಷಯದಲ್ಲಿ ಮಾತ್ರ ಅವರ ಮಾತನ್ನು ಕಡೆಗಣಿಸುತ್ತಿದ್ದುದೇಕೆಂದು ಕೇಳಿದಳು. ಮನುಷ್ಯನು ಎಲ್ಲ ವಿಷಯದಲ್ಲಿಯೂ ಇನ್ನೊಬ್ಬನು ಹೇಳಿದಂತೆ ಕೇಳುವುದಕ್ಕಾಗುವುದೇ ಎಂದು ಹೇಳಿ ಸ್ವಲ್ಪ ಯೋಚಿಸಿ ಮುಂದುವರಿಸಿದರು. ನೋಡು,
ಏನೇ ಹೇಳು, ಯಾರಾದರೂ ತಾಯಿ ಎಂದು ನನ್ನ ಮುಂದೆ ಬಂದು ನಿಂತರೆ ಅವರನ್ನು ನಾನು ಕೈಬಿಡಲಾರೆ. ಒಂದು ದಿನ ಅದನ್ನು ಶ್ರೀರಾಮಕೃಷ್ಣರಿಗೆ ಸ್ಪಷ್ಟಪಡಿಸಿದರು. ಒಂದು ರಾತ್ರಿ ಅವರು ಶ್ರೀರಾಮಕೃಷ್ಣರಿಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದರು. ಹೆಂಗಸೊಬ್ಬಳು ಬಂದು ತಟ್ಟೆಯನ್ನು ಕಸಿದುಕೊಂಡು, ತಾಯಿ, ಇಂದು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಅಂಗಲಾಚಿದಳು. ಶ್ರೀಮಾತೆಯವರು ಒಪ್ಪಲೇಬೇಕಾಯಿತು. ಆ ಮಹಿಳೆ ಶ್ರೀರಾಮಕೃಷ್ಣರ ಮುಂದೆ ಊಟವಿಟ್ಟು ಹೊರಟು ಹೋದಳು. ಅವರು ಊಟಕ್ಕೆ ಕುಳಿತುಕೊಂಡರು. ಶಾರದಾದೇವಿಯವರು ಅಲ್ಲಿಯೇ ಕುಳಿತರು. ಆದರೆ ಶ್ರೀರಾಮಕೃಷ್ಣರಿಗೆ ಆಹಾರವನ್ನು ಮುಟ್ಟಲಾಗಲೇ ಇಲ್ಲ. ಅವರು ಅಸಂತೃಪ್ತಿಯಿಂದ ನುಡಿದರು, ಇದೇನಿದು ಹೀಗೆ ಮಾಡಿದೆ? ಅವಳ ಕೈಗೆ ಯಾಕೆ ಕೊಟ್ಟೆ? ನಿನಗೆ ತಿಳಿಯದೆ ಅವಳ ನಡತೆ ಸರಿಯಿಲ್ಲ. ಅವಳು ಮುಟ್ಟಿದ ಈ ಆಹಾರವನ್ನು ನಾನೀಗ ಹೇಗೆ ಸೇವಿಸಲಿ? ಅವೆಲ್ಲ ನನಗೆ ಗೊತ್ತು. ಇಂದು ಹೇಗಾದರೂ ಉಂಡು ಬಿಡಿ ಎಂದರು ಶ್ರೀಮಾತೆ. ಆದರೆ ಶ್ರೀರಾಮಕೃಷ್ಣರಿಗೆ ಆ ಆಹಾರವನ್ನು ಮುಟ್ಟಲಾಗಲೇ ಇಲ್ಲ. ಇನ್ನೆಂದು ಇತರರ ಕೈಗೆ ಕೊಡುವುದಿಲ್ಲ ಎಂದು ಮಾತು ಕೊಡು ಎಂದು ಒತ್ತಾಯಿಸಿದರು. ಅದು ಸಾಧ್ಯವೇ ಇಲ್ಲ. ನಾನೇ ಖಂಡಿತ ಊಟ ತರುತ್ತೇನೆ. ಆದರೆ ಯಾರಾದರೂ ತಾಯಿ ಎಂದು ಕರೆದು ಅಂಗಲಾಚಿದರೆ ನಾನು ಒಪ್ಪಿಕೊಳ್ಳದಿರಲಾರೆ. ಮತ್ತೆ ನೀವು ಕೇವಲ ನನ್ನ ಠಾಕೋರರಲ್ಲ, ಎಲ್ಲರಿಗೂ ಸೇರಿದವರು ಎಂದು ಖಡಾಖಂಡಿತವಾಗಿ ನುಡಿದರು. ಆಗ ಶ್ರೀರಾಮಕೃಷ್ಣರು ಮರುಮಾತಿಲ್ಲದೆ ಸಂತೋಷದಿಂದ ಊಟ ಪ್ರಾರಂಭಿಸಿದರು. ಶ್ರೀರಾಮಕೃಷ್ಣರ ಅನೇಕ ಬಾಲಕ ಭಕ್ತರು ದಕ್ಷಿಣೇಶ್ವರದಲ್ಲಿ ರಾತ್ರಿ ಕಳೆಯುತ್ತಿದ್ದರು. ಅವರ ಸಾಧನೆಗೆ ಚ್ಯುತಿ ಬಾರದೆಂದು ಅವರ ಆಹಾರದ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಿದ್ದರು. ಯಾರು ಯಾರು ಎಷ್ಟೆಷ್ಟು ಚಪಾತಿ ತಿನ್ನಬೇಕೆಂದು ಅವರು ನಿಗದಿ ಮಾಡಿ ಅವರಿಗೆ ಅಷ್ಟೇ ಕೊಡಬೇಕೆಂದು ಶ್ರೀಮಾತೆಯವರಿಗೆ ನಿರ್ದೇಶವಿತ್ತಿದ್ದರು. ತಮ್ಮ ಮಾತೃತ್ವದ ಮೇಲಿನ ಈ ರೀತಿಯ ನಿಯಂತ್ರಣವನ್ನು ಶ್ರೀಮಾತೆಯವರು ಹೇಗೆ ಸಹಿಸಿಯಾರು? ಅವರು ಬಾಲಕ ಭಕ್ತರ ಹೊಟ್ಟೆ ತುಂಬುವಷ್ಟು ತಿನ್ನಿಸುತ್ತಿದ್ದರು. ಒಂದು ದಿನ ಗುಟ್ಟು ಬಯಲಾಯಿತು. ಬಾಬುರಾಮನನ್ನು ಕೇಳಿದಾಗ ಅವರು ರಾತ್ರಿ 5-6 ಚಪಾತಿ ತಿನ್ನುತ್ತಿರುವುದು ತಿಳಿದು ಬಂತು. ಇದಕ್ಕೆ ಶ್ರೀಮಾತೆಯವರೇ ಜವಾಬ್ದಾರರೆಂದು ಶ್ರೀರಾಮಕೃಷ್ಣರಿಗೆ ತಿಳಿಯಿತು. ಅವರು ಕೂಡಲೇ ಶ್ರೀಮಾತೆಯವರೆಡೆಗೆ ಹೋಗಿ ತಮ್ಮ ಪ್ರೀತ್ಯಾಧಿಕದಿಂದ ಮಕ್ಕಳ ಆಧ್ಯಾತ್ಮಿಕ ಜೀವನವನ್ನು ಕೆಡಿಸುತ್ತಿರುವುದಾಗಿ ರೇಗಿದರು. ಶ್ರೀಮಾತೆಯವರೂ ಬಿಡಲಿಲ್ಲ. ಎಲ್ಲೋ 2 ಚಪಾತಿ ಜಾಸ್ತಿ ತಿಂದ ಎಂದು ಅಷ್ಟೊಂದು ಗಾಬರಿ ಏಕೆ? ಅವರ ಭವಿಷ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಅವರ ಊಟದ ವಿಷಯದಲ್ಲಿ ರೇಗಾಡುವುದು ಬೇಡ ಎಂದು ಖಂಡ ತುಂಡಾಗಿ ನುಡಿದರು. ಶ್ರೀರಾಮಕೃಷ್ಣರು ಬಾಯಿ ಮುಚ್ಚಿಕೊಂಡು ಹಿಂತಿರುಗಿದರು. ಶ್ರೀಮಾತೆಯವರ ಮಾತೃಭಾವದ ಅಭಿವ್ಯಕ್ತಿಯನ್ನು ಕಂಡು ಮನಸ್ಸಿನಲ್ಲೇ ಹಿಗ್ಗಿರಬೇಕು ಅವರು. ಈ ಅಭಿಪ್ರಾಯ ಭೇದ ಮೇಲ್ನೋಟಕ್ಕೆ ಮಾತ್ರ. ಶ್ರೀಮಾತೆಯವರು ಎಲ್ಲಾ ವಿಷಯದಲ್ಲಿಯೂ ಪತಿಯೊಡನೆ ಒಂದಾಗಿದ್ದರು. ಅವರು ನಿಜವಾಗಿಯೂ ಸಹಧರ್ಮಿಣಿಯಾಗಿದ್ದರು. ಅವರ ಭಗವದ್ ವ್ಯಾಕುಲತೆಯನ್ನು, ತ್ಯಾಗ ಬುದ್ಧಿಯನ್ನು, ಎಲ್ಲಾ ಮನೋಭಾವಗಳನ್ನು, ಅಭಿಲಾಷೆಗಳನ್ನು, ಅಭಿಪ್ರಾಯಗಳನ್ನು ಅರ್ಥ ಮಾಡಿಕೊಳ್ಳುವವರಾಗಿದ್ದರು ಶ್ರೀಮಾತೆಯವರು. 2 ರೆಕ್ಕೆಯ ಒಂದೇ ಪಕ್ಷಿಯಂತಿದ್ದರು ಆ ಪತಿ ಪತ್ನಿಯರು. ಕಲ್ಕತ್ತೆಯಿಂದ ಸ್ವಲ್ಪ ದೂರದಲ್ಲಿರುವ ಪಾಣಿಹಾಟಿಯಲ್ಲಿ ಪ್ರತಿ ವರ್ಷವೂ ಮೇ ಜೂನ್ನಲ್ಲಿ ದಂಡ ಮಹೋತ್ಸವವೆಂಬ ವೈಷ್ಣವರಿಗೆ ಸಂಬಂಧಿಸಿದ ಒಂದು ದೊಡ್ಡ ಹಬ್ಬ ನಡೆಯುತ್ತಿತ್ತು. ಶ್ರೀರಾಮಕೃಷ್ಣರು ಹಿಂದೆ ಅನೇಕ ಬಾರಿ ಆ ಉತ್ಸವದಲ್ಲಿ ಭಾಗವಹಿಸಿದ್ದರು. ಈ ವರ್ಷ ತಮ್ಮ ಭಕ್ತರನ್ನೆಲ್ಲ ಕರೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದರು. ಅದಕ್ಕಾಗಿ ದೋಣಿಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳಲಾಯಿತು. ಅನೇಕ ಮಹಿಳಾ ಭಕ್ತರು ಹೋಗುವವರಿದ್ದರು. ಶ್ರೀಮಾತೆಯವರು ತಾವು ಬರಬಹುದೇ ಎಂದು ಹೇಳಿ ಕಳುಹಿಸಿದರು. ಇಷ್ಟವಿದ್ದರೆ ಬರಬಹುದು ಎಂದು ಉತ್ತರ ಬಂತು ಶ್ರೀರಾಮಕೃಷ್ಣರಿಂದ. ಇಷ್ಟರಿಂದಲೇ ಅವರ ಇಂಗಿತವನ್ನು ಅರ್ಥ ಮಾಡಿಕೊಂಡ ಶ್ರೀ ಶಾರದಾದೇವಿಯವರು ಹೇಳಿದರು, ಅನೇಕರು ಹೋಗುತ್ತಿದ್ದಾರೆ. ಅಲ್ಲಿಯೂ ಜನಜಂಗುಳಿ ವಿಪರೀತವಿರುತ್ತದೆ. ಅಷ್ಟೊಂದು ಜನಗಳ ನಡುವೆ ನಾನು ಹೇಗೆ ಉತ್ಸವ ನೋಡಲಿ? ನಾನು ಹೋಗುವುದಿಲ್ಲ. ಉತ್ಸವದಿಂದ ಬಂದ ಮೇಲೆ ಶ್ರೀರಾಮಕೃಷ್ಣರು ಹೇಳಿದರು, ಓಹ್, ಏನು ಜನ! ಅದರ ಜೊತೆಗೆ ಭಾವ ಸಮಾಧಿಯಿಂದಾಗಿ ಎಲ್ಲರ ಕಣ್ಣು ನನ್ನ ಮೇಲೆ. ಅವಳು ಬರದೇ ಇದ್ದದ್ದು ತುಂಬಾ ಒಳ್ಳೆಯದಾಯಿತು. ಅವಳು ಜೊತೆಯಲ್ಲಿದ್ದಿದ್ದರೆ ಜನ ಅಂದುಕೊಳ್ಳುತ್ತಿದ್ದರು ಹಂಸ ಹಂಸಿ ಬಂದಿವೆ ಎಂದು.
ತುಂಬಾ ಜಾಣೆಯವಳು. ಸ್ತ್ರೀ ಭಕ್ತೆಯೊಬ್ಬಳು ಈ ಹೇಳಿಕೆಯನ್ನು ಶ್ರೀಮಾತೆಯವರಿಗೆ ತಿಳಿಸಿದಾಗ ಅವರಂದರು, ಅವರು ಹೇಳಿ ಕಳಿಸಿದ ರೀತಿಯಲ್ಲಿಯೇ ನಾನು ಅರ್ಥ ಮಾಡಿಕೊಂಡೆ. ನಾನು ಹೋಗುವುದು ಅವರಿಗೆ ಇಷ್ಟವಿಲ್ಲವೆಂದು. ಅವರಿಗಿಷ್ಟವಿದ್ದಿದ್ದರೆ ಖಂಡಿತ ಬರಬಹುದು ಎಂದು ಹೇಳುತ್ತಿದ್ದರು. ಅದಿಲ್ಲದೆ ಇಷ್ಟವಿದ್ದರೆ ಬರಬಹುದು ಎಂದು ತಿಳಿಸಿದ್ದರಿಂದ ಹೋಗದಿರುವುದೇ ಉಚಿತವೆಂದು ನಾನು ನಿರ್ಧರಿಸಿದೆ. ಇನ್ನೊಂದು ಪ್ರಸಂಗ ಶ್ರೀಮಾತೆಯವರ ಧರ್ಮ ಸೂಕ್ಷ್ಮತೆಗೊಂದು ನಿದರ್ಶನ. ಲಕ್ಷ್ಮೀನಾರಾಯಣ ಎಂಬ ಮಾರ್ವಾಡಿ ಭಕ್ತನಿದ್ದ. ಅವನಿಗೆ ಶ್ರೀರಾಮಕೃಷ್ಣರಿಗೆ ಏನಾದರೂ ಕೊಡಬೇಕೆಂಬ ಅಭಿಲಾಷೆ. ಒಂದು ದಿನ 10,000 ರೂಪಾಯಿಗಳನ್ನು ತಂದು ಅದನ್ನು ಸ್ವೀಕರಿಸಬೇಕೆಂದು ಶ್ರೀರಾಮಕೃಷ್ಣರನ್ನು ಬೇಡಿಕೊಂಡ. ಅವರಿಗೆ ಅದನ್ನು ಕೇಳಿಯೇ ತಮ್ಮ ತಲೆಯನ್ನು ಗರಗಸದಿಂದ ಕುಯ್ದಂತೆ ಅನಿಸಿತಂತೆ. ತಾಯಿ ತಾಯಿ, ಇಷ್ಟು ದಿನಗಳಾದ ಮೇಲೆ ಈ ಪ್ರಲೋಭನೆಯನ್ನೇಕೆ ತೋರಿಸುತ್ತಿರುವೆ ಎಂದು ಜಗನ್ಮಾತೆಗೆ ಮೊರೆಯಿಟ್ಟರು. ಅನಂತರ ಶ್ರೀಮಾತೆಯವರ ಮನಸ್ಸನ್ನು ಅರಿಯಲು ಅವರನ್ನು ಕರೆದು ಕೇಳಿದರು. ನೋಡು, ಇವನು ಹಣ ಕೊಡಬೇಕಂತೆ. ನಾನಂತೂ ಸ್ವೀಕರಿಸಲಾರೆ. ನಿನ್ನ ಹೆಸರಿನಲ್ಲಾದರೂ ಇಡಬೇಕೆಂದು ಬಯಸುತ್ತೇನೆ. ನೀನೇಕೆ ಅದನ್ನು ಸ್ವೀಕರಿಸಬಾರದು? ಏನೆನ್ನುತ್ತಿ? ಕೂಡಲೇ ಅವರ ಉತ್ತರ ಬಂತು. ಅದು ಹೇಗಾದೀತು? ಹಣ ಸ್ವೀಕರಿಸುವ ಪ್ರಶ್ನೆಯೇ ಇಲ್ಲ. ಆ ಹಣವನ್ನು ನಾನು ತೆಗೆದುಕೊಂಡರೂ ನೀವು ತೆಗೆದುಕೊಂಡಂತೆಯೇ ಆಗುವುದು. ಕಾರಣ, ನಾನದನ್ನು ಇಟ್ಟುಕೊಂಡರೆ ಅದು ನಿಮ್ಮ ಸೇವೆಗೆ ವಿನಿಯೋಗವಾಗುವುದು ತಾನೇ. ಜನರು ನಿಮ್ಮನ್ನು ಗೌರವಿಸುತ್ತಿರುವುದು ನಿಮ್ಮ ತ್ಯಾಗವನ್ನು ಕಂಡು. ಹಣ ಸ್ವೀಕರಿಸುವ ಮಾತೇ ಇಲ್ಲ. ಅವರ ಈ ಮಾತನ್ನು ಕೇಳಿ ಶ್ರೀರಾಮಕೃಷ್ಣರ ಮನಸ್ಸಿಗೆ ತುಂಬಾ ಸಮಾಧಾನವಾಯಿತು. ಈ ಘಟನೆಯನ್ನು ಭಕ್ತರಿಗೆ ಹೇಳಿ ಶ್ರೀಮಾತೆಯವರನ್ನು ತುಂಬು ಮನಸ್ಸಿನಿಂದ ಪ್ರಶಂಸಿಸುತ್ತಿದ್ದರು ಶ್ರೀರಾಮಕೃಷ್ಣರು. ಒಂದು ದಿನ ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ತಮ್ಮ ಆಧ್ಯಾತ್ಮಿಕ ಭಾವವನ್ನು ಗ್ರಹಿಸುವ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಪರೀಕ್ಷಿಸಬೇಕೆಂದುಕೊಂಡರು. ಅವರಿಗೆ ಬೀಡಾ ಸಿದ್ಧಪಡಿಸಿ ಹಾಸಿಗೆಯನ್ನು ಕೊಡವಿ ಸರಿಯಾಗಿ ಹಾಸಲು ಹೇಳಿ ಶ್ರೀರಾಮಕೃಷ್ಣರು ಕಾಳಿ ಮಂದಿರಕ್ಕೆ ಹೋದರು. ಶ್ರೀಮಾತೆಯವರು ಇನ್ನು ಕೆಲಸ ಮುಗಿಯುವುದರೊಳಗೆ ಶ್ರೀರಾಮಕೃಷ್ಣರು ಭಾವೋನ್ಮತ್ತರಾಗಿ ತೂರಾಡುತ್ತಾ ತಮ್ಮ ಕೊಠಡಿಗೆ ಬಂದರು. ಶ್ರೀಮಾತೆ ಕೆಲಸದಲ್ಲಿ ಮಗ್ನರಾಗಿದ್ದುದರಿಂದ ಅವರು ಬಂದಿರುವುದು ತಿಳಿಯಲೇ ಇಲ್ಲ. ಶ್ರೀರಾಮಕೃಷ್ಣರು ಹಿಂದಿನಿಂದ ಅವರನ್ನು ಸ್ವಲ್ಪ ತಳ್ಳಿ ಕುಡಿದವರಂತೆ, ನೋಡಿಲ್ಲಿ, ನಾನು ಮದ್ಯ ಸೇವಿಸಿರುವನೇನು ಹೇಳು ಎಂದು ಕೇಳಿದರು. ಶ್ರೀಮಾತೆಯವರು ಅವರನ್ನು ನೋಡಿ ಸ್ವಲ್ಪ ಸ್ತಂಭಿತರಾದರೂ ಸ್ಪಷ್ಟವಾಗಿ ಉತ್ತರಿಸಿದರು, ಇಲ್ಲ ಇಲ್ಲ, ನೀವೇಕೆ ಮದ್ಯ ಸೇವಿಸಬೇಕು? ಹಾಗಾದರೆ ನಾನೇಕೆ ಈ ರೀತಿ ತೂರಾಡುತ್ತಿದ್ದೇನೆ? ಮಾತನಾಡುವುದಕ್ಕೂ ಆಗುತ್ತಿಲ್ಲ. ನಾನು ಕುಡುಕನೇ? ಶ್ರೀಮಾತೆಯವರೆಂದರು. ಇಲ್ಲ ಇಲ್ಲ, ನೀವೇಕೆ ಕುಡಿಯಬೇಕು? ನೀವು ತಾಯಿ ಕಾಳಿಯ ಭಾವಾಮೃತವನ್ನು ಕುಡಿದಿರುವಿರಿ. ಇದರಿಂದ ಸಮಾಧಾನಗೊಂಡು ಭೇಷ್, ನಿಜ ಹೇಳಿದೆ ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಶ್ರೀರಾಮಕೃಷ್ಣರು. ಈ ಎಲ್ಲ ಘಟನೆಗಳು ಅವರಿಬ್ಬರ ಭಾವೈಕ್ಯದ ಪರಮೋಚ್ಚ ನಿದರ್ಶನಗಳು. ತಮ್ಮ ಶಿಷ್ಯರು ಶ್ರೀಮಾತೆಯವರನ್ನು ಕೇವಲ ಗುರುಪತ್ನಿ ಎಂದು ಗೌರವಿಸಿದರೆ ಸಾಲದು, ಸ್ವಂತ ತಾಯಿಯಂತೆ ತಿಳಿಯಬೇಕು ಎಂದು ಶ್ರೀರಾಮಕೃಷ್ಣರ ಅಪೇಕ್ಷೆಯಾಗಿತ್ತು. ತಮ್ಮ ಬಾಲಕ ಶಿಷ್ಯರನೇಕರನ್ನು ಶ್ರೀಮಾತೆಯವರ ಮಾತೃವಾತ್ಸಲ್ಯವನ್ನು ಸವೆಯಲು ಅವರೆಡೆಗೆ ಕಳಿಸುತ್ತಿದ್ದರು. ರಾಖಾಲ್ ಸ್ವಾಮಿ ಬ್ರಹ್ಮಾನಂದ ಶ್ರೀರಾಮಕೃಷ್ಣರ ಮಾನಸಪುತ್ರ. ಅವನ ಪತ್ನಿ ಬಂದಾಗ ಅವಳನ್ನು ನಹಬತಿಗೆ ಕಳಿಸಿ ಅವಳು 1 ರೂಪಾಯಿ ದಕ್ಷಿಣೆ ಇತ್ತು ಸೊಸೆಯ ಮುಖ ನೋಡಲಿ ಎಂದು ತಿಳಿಸಿದ್ದರು. ಬಾಲಕ ಪೂರ್ಣನು ದಕ್ಷಿಣೇಶ್ವರಕ್ಕೆ ಬರತೊಡಗಲು ಒಂದು ದಿನ ಅವನನ್ನು ನಹಬತಿಗೆ ಕಳಿಸಿದರು. ಅವರ ಅಪೇಕ್ಷೆಯಂತೆ ಅಂದು ಶ್ರೀಮಾತೆಯವರು ಪೂರ್ಣನನ್ನು ಮೌಲ್ಯ ಚಂದನಗಳಿಂದ ಅಲಂಕರಿಸಿ ಮಾತೃವಾತ್ಸಲ್ಯದಿಂದ ತಮ್ಮ ಬಳಿ ಕೂರಿಸಿಕೊಂಡು ವಿಧ ವಿಧ ತಿಂಡಿ ತಿನಿಸುಗಳನ್ನು ಅವನಿಗೆ ಉಣಿಸಿದರು. ಅನಂತರ ಆಚಮನಕ್ಕಾಗಿ ಅವನ ಕೈಗೆ ನೀರನ್ನಿತ್ತರು. ಇಷ್ಟೆಲ್ಲ ನಡೆಯುತ್ತಿರುವಾಗ ಶ್ರೀರಾಮಕೃಷ್ಣರು ಅಲ್ಲಿಯೇ ಹೊರಗಡೆ ಓಡಾಡುತ್ತಿದ್ದು ಆಗಾಗ ಒಳಗೆ ಬಂದು ಪೂರ್ಣನನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದರ ಬಗ್ಗೆ ನಿದರ್ಶನವೀಯುತ್ತಿದ್ದರು. ಇದರಿಂದ ಶ್ರೀಮಾತೆಯವರ ಮಾತೃ ಸಹಜ ಆಸೆಯು ಪೂರ್ಣಗೊಳ್ಳುವುದರ ಜೊತೆಗೆ ಬಾಲಕ ನಾರಾಯಣನನ್ನು ಪೂಜಿಸುವ ರೀತಿಯೂ ಅವರಿಗೆ ತಿಳಿಯದಂತಾಯಿತು. ಇನ್ನು ಕೆಲವು ಶಿಷ್ಯರು ಅವರ ಕೆಲಸದಲ್ಲಿ ಸಹಾಯಕರಾಗುವುದರ ಮೂಲಕ ಅವರ ಮಾತೃವಾತ್ಸಲ್ಯವನ್ನು ಸವಿದರು.
ಪೇಟೆಯಿಂದ ಸಾಮಾನು ತಂದು ಕೊಡುವುದು ಗೋಪಾಲ ದಾದಾನ ಕೆಲಸ. ಯೋಗಾನಂದ ಬೇರೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದ. ಒಂದು ದಿನ ಶ್ರೀರಾಮಕೃಷ್ಣರು ಶೌಚಕ್ಕೆ ಹೋಗುವಾಗ ಶ್ರೀಮಾತೆಯವರು ರೊಟ್ಟಿ ಹಿಟ್ಟನ್ನು ಕಲೆಸುತ್ತಿರುವುದನ್ನು ನೋಡಿದರು. ಅನತಿ ದೂರದಲ್ಲಿಯೇ ಲಾಟು ಗಂಗಾ ತೀರದಲ್ಲಿ ಧ್ಯಾನ ಮಾಡುತ್ತಿದ್ದ. ಅವರು ಅವನನ್ನು ಎಬ್ಬಿಸಿ, ಓ ಲಾಟು, ನೀನು ಇಲ್ಲಿ ಕುಳಿತಿರುವೆ, ಅಲ್ಲಿ ಅವಳಿಗೆ ಹಿಟ್ಟು ಕಲಿಸಿಕೊಡುವವರು ಕೂಡ ಇಲ್ಲ. ಅನಂತರ ಅವನನ್ನು ಶ್ರೀಮಾತೆಯವರೆಡೆಗೆ ಕರೆದುಕೊಂಡು ಬಂದು ಹೇಳಿದರು, ಈ ಹುಡುಗ ತುಂಬಾ ಸಾತ್ವಿಕ ಸ್ವಭಾವದವ. ಅಂದಿನಿಂದ ಲಾಟು ಶ್ರೀಮಾತೆಯ ಪರಿವಾರದಲ್ಲೊಬ್ಬನಾದ. ತಮ್ಮ ಭಕ್ತರ ಮೇಲೆ ಶ್ರೀಮಾತೆಯವರಲ್ಲಿ ಆತ್ಮೀಯತೆಯನ್ನು ಉಂಟು ಮಾಡಲು ಶ್ರೀರಾಮಕೃಷ್ಣರು ಎಷ್ಟೋ ಪ್ರಯತ್ನಿಸಿದರು. ಬಲರಾಮ ಬಸುವಿನ ಪತ್ನಿ ತೀವ್ರ ಕಾಯಿಲೆಯಿಂದ ನರಳುತ್ತಿರುವಾಗ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರಲು ಶ್ರೀಮಾತೆಯವರಿಗೆ ಹೇಳಿದರು. ಶ್ರೀಮಾತೆಯವರು ಹಳ್ಳಿಯಲ್ಲಿ ಓಡಾಡಿದವರು. ಈಗ ಕಲ್ಕತ್ತೆಯಲ್ಲಿ ಒಬ್ಬರೇ ಭಕ್ತನೊಬ್ಬನ ಮನೆಗೆ ಹೇಗೆ ಹೋದಾರು? ಅಷ್ಟೇ ಅಲ್ಲದೆ ಶ್ರೀರಾಮಕೃಷ್ಣರ ಮರ್ಯಾದೆಯ ಪ್ರಶ್ನೆಯನ್ನೂ ಗಮನಿಸಬೇಕು. ಇವನ್ನೆಲ್ಲ ಯೋಚಿಸಿ ಶ್ರೀಮಾತೆಯವರೆಂದರು, ಹೇಗೆ ಹೋಗಲಿ? ಗಾಡಿ ಗೀಡಿ ಏನೂ ಇಲ್ಲ. ಏನು, ನನ್ನ ಬಲರಾಮ ಅಷ್ಟೊಂದು ಕಷ್ಟದಲ್ಲಿರುವಾಗ ನೀನು ಹೋಗಲಾರೆಯ? ನಡಿ, ನಡೆದುಕೊಂಡು ಹೋಗು ಎಂದರು ಶ್ರೀರಾಮಕೃಷ್ಣರು. ಶ್ರೀಮಾತೆಯವರೇನು ಪೂರ್ಣ ನಡೆಯಬೇಕಾಗಲಿಲ್ಲ. ಅವರಿಗಾಗಿ ಒಂದು ಪಲ್ಲಕ್ಕಿ ಕಳಿಸಿದ್ದರಿಂದ ಅದರಲ್ಲಿ ಹೋದರು. ಶ್ಯಾಮಪುರದಲ್ಲಿರುವಾಗ ತಾವೇ ಒಮ್ಮೆ ಬಲರಾಮ ಬಸುವಿನ ಮನೆಗೆ ನಡೆದುಕೊಂಡು ಹೋಗಿದ್ದರು, ಅವನ ಪತ್ನಿಯನ್ನು ನೋಡಿಕೊಂಡು ಬರಲು. ಹೀಗೆ ಕ್ರಮೇಣ ದಕ್ಷಿಣೇಶ್ವರಕ್ಕೆ ಬರುವ ಭಕ್ತರೊಡನೆ ಅವರ ಸಂಪರ್ಕ ಬೆಳೆಯತೊಡಗಿತು. ತಾಯಿಯಾಗಿ ಅವರ ಹೊಣೆ ಹೆಚ್ಚತೊಡಗಿತು. ಶ್ರೀರಾಮಕೃಷ್ಣರ ಆಧ್ಯಾತ್ಮ ಕುಟುಂಬದ ಆದರ್ಶ ಗೃಹಿಣಿಯ ಪಟ್ಟ ಅವರಿಗೆ ಪ್ರಾಪ್ತವಾಯಿತು. ಪತಿಗೆ ತಕ್ಕ ಪತ್ನಿಯಾಗಿ ತಮ್ಮ ಹೊಣೆಯನ್ನು ಬಹು ಯಶಸ್ವಿಯಾಗಿ ನಿರ್ವಹಿಸತೊಡಗಿದರು. ಶ್ರೀಮಾತೆಯವರು ಬೀಡ ತಯಾರಿಸುವಾಗ ಕೆಲವಕ್ಕೆ ಕೇವಲ ಸುಣ್ಣ ಅಡಿಕೆಗಳನ್ನು ಮಾತ್ರ ಹಾಕಿದರೆ, ಇನ್ನು ಕೆಲವಕ್ಕೆ ವಿವಿಧ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ರುಚಿಕರವಾಗಿ ಮಾಡುತ್ತಿದ್ದರು. ಇದನ್ನು ಯೋಗಿನ್ಮ ಒಂದು ದಿನ ಗಮನಿಸಿ ಕಾರಣ ಕೇಳಿದಾಗ ಅವರಂದರು, ಯೋಗಿನ್, ಈ ಒಳ್ಳೆಯ ಬೀಡಾಗಳು ಭಕ್ತರಿಗಾಗಿ. ಅವರನ್ನು ಪ್ರೀತ್ಯಾದರಗಳಿಂದ ನನ್ನವರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಇವು ಕೇವಲ ಸುಣ್ಣ ಅಡಿಕೆ ಇರುವವು ಠಾಕೂರರಿಗೆ, ಅವರಾಗಲೇ ನನ್ನವರಾಗಿರುವರು. ಹುಚ್ಚಿಯೊಬ್ಬಳು ಶ್ರೀರಾಮಕೃಷ್ಣರನ್ನು ನೋಡಲು ಬರುತ್ತಿದ್ದಳು. ಮೊದಲು ಎಲ್ಲರೂ ಅವಳನ್ನು ಬುದ್ಧಿಗೆಟ್ಟವಳೆಂದು ಭಾವಿಸಿ ಸಹಾನುಭೂತಿಯಿಂದ ನೋಡಿಕೊಳ್ಳುತ್ತಿದ್ದರು. ನಂತರ ತಿಳಿದು ಬಂತು ಅವಳು ಮಧುರ ಭಾವದ ಸಾಧಕಳೆಂದು. ಶ್ರೀರಾಮಕೃಷ್ಣರನ್ನೇ ತನ್ನ ಪ್ರಿಯನೆಂದು ಸ್ವೀಕರಿಸಿದ್ದಳು. ಆದರೆ ಅವರ ದೃಷ್ಟಿಯಲ್ಲಿ ಸ್ತ್ರೀಯರೆಲ್ಲರೂ ಜಗದಂಬೆಯ ವಿವಿಧ ರೂಪ. ಇದನ್ನು ಗ್ರಹಿಸಿದ ಆ ಹೆಂಗಸು ಒಂದು ದಿನ ತನ್ನ ಭಾವವನ್ನು ಅವರ ಮುಂದೆ ವ್ಯಕ್ತಪಡಿಸಿದಳು. ಶ್ರೀರಾಮಕೃಷ್ಣರು ಹೌಹಾರಿದರು. ಗ್ರಾಮ್ಯ ಭಾಷೆಯಲ್ಲಿ ಬಾಯಿಗೆ ಬಂದಂತೆ ಅವಳ ಭಾವವನ್ನು ನಿಂದಿಸುತ್ತಾ ಕೋಪಾತಿರೇಕದಿಂದ ಅತ್ತಿಂದಿತ್ತ ಓಡಾಡತೊಡಗಿದರು. ಶ್ರೀಮಾತೆಯವರು ನಹಬತಿನಿಂದ ಇದನ್ನೆಲ್ಲ ಕೇಳುತ್ತಿದ್ದರು. ಆ ಹೆಣ್ಣಿನ ನಿಂದೆಯಿಂದ ತಮಗೆ ಅಪಮಾನವಾದಂತಾಗಿ ಗೋಲಾಪ್ ಮಾಳಿಗೆ ಹೇಳಿದರು, ನೋಡು, ಅವಳು ವಿವೇಚನೆ ಇಲ್ಲದೆ ಏನೋ ಹೇಳಿದಳೆಂದು ಈ ರೀತಿ ನಿಂದಿಸುವುದೇ? ನನ್ನೆಡೆಗೆ ಕಳಿಸಬಹುದಿತ್ತು. ಆ ಹೆಣ್ಣಿನ ನಿಂದೆಯಿಂದ ತಮಗೆ ಅಪಮಾನವಾದಂತಾಗಿ ಗೋಲಾಪ್ ಮಾಳಿಗೆ ಹೇಳಿದಳು, ನೋಡು, ಅವಳು ವಿವೇಚನೆ ಇಲ್ಲದೆ ಏನೋ ಹೇಳಿದಳೆಂದು ಈ ರೀತಿ ನಿಂದಿಸುವುದೇ? ನನ್ನೆಡೆಗೆ ಕಳಿಸಬಹುದಿತ್ತು. ಗೋಲಾಪ್ ಮಾಳನ್ನು ಕಳಿಸಿ ಆ ಹುಚ್ಚಿಯನ್ನು ತಮ್ಮೆಡೆಗೆ ಕರೆಸಿಕೊಂಡು ಪ್ರೀತಿಯಿಂದ ನುಡಿದರು, ಮಗಳೇ, ನೀನಲ್ಲಿಗೆ ಹೋದರೆ ಅವರು ಈ ರೀತಿ ರೇಗುವುದಾದರೆ ನೀನು ಅವರೆಡೆಗೆ ಹೋಗದಿರುವುದೇ ಒಳ್ಳೆಯದು. ನನ್ನ ಹತ್ತಿರ ಬಾ ಮಗು. ಶ್ರೀರಾಮಕೃಷ್ಣರು ಬಯಸಿದುದೂ ಅದನ್ನೇ. ಶ್ರೀಮಾತೆಯವರು ಹೆಚ್ಚು ಜವಾಬ್ದಾರಿಯನ್ನು ವಹಿಸಿಕೊಂಡು ತಮ್ಮ ಮಹತ್ ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ಅಪೇಕ್ಷಿಸಿ ಹಲವು ರೀತಿಯಲ್ಲಿ ಅವರಿಗೆ ತರಬೇತಿ ನೀಡುತ್ತಿದ್ದರು ಮತ್ತು ಅವರ ಶಕ್ತಿ ಸಾಮರ್ಥ್ಯದ ಪ್ರಜ್ಞೆ ಅವರಿಗುಂಟಾಗುವಂತೆ ಮಾಡುತ್ತಿದ್ದರು. ಒಂದು ದಿನ ಕಾಲಿಪದ ಘೋಷನ ಪತ್ನಿ ಅತ್ಯಂತ ವಿಷಣ್ಣವದನಳಾಗಿ ತೀವ್ರ ಮನೋವೇದನೆಯೊಂದಿಗೆ ಬಂದು ಶ್ರೀರಾಮಕೃಷ್ಣರ ಮುಂದೆ ತನ್ನ ಮನದಳಲನ್ನು ತೋಡಿಕೊಂಡಳು.
ಅವಳ ಪತಿ ದುಷ್ಟ ಸಹವಾಸದಲ್ಲಿ ಸಿಕ್ಕಿ ತಾನೂ ಹಾಳಾಗಿ ತನ್ನ ಕುಟುಂಬವನ್ನು ನಾಶ ಮಾಡುವುದರಲ್ಲಿದ್ದ. ಶ್ರೀರಾಮಕೃಷ್ಣರು ದಯೆ ತೋರಿ ಇದಕ್ಕೆ ಏನಾದರೂ ಔಷಧಿ ನೀಡಿ ತನ್ನನ್ನು ಕಾಪಾಡಬೇಕೆಂದು ಬೇಡಿಕೊಂಡಳು. ಆಗಿನ್ನೂ ಕಾಲೀಪದ ಘೋಷ್ ಶ್ರೀರಾಮಕೃಷ್ಣರೆಡೆಗೆ ಬರುತ್ತಿರಲಿಲ್ಲ. ಅವರ ನಿಜವಾದ ಮಹಿಮೆ ಕಲ್ಕತ್ತೆಯ ಜನರಿಗೆ ಆಗಿನ್ನೂ ತಿಳಿದಿರಲಿಲ್ಲ. ಅದ್ಭುತ ಶಕ್ತಿಯುಳ್ಳ ಒಬ್ಬ ಮಹಾತ್ಮರೆಂದಷ್ಟೇ ಜನರ ಭಾವನೆಯಾಗಿತ್ತು. ಅದಕ್ಕೆ ಕಾಲೀಪದನ ಪತ್ನಿ ಅವರನ್ನು ಔಷಧಿಗಾಗಿ ಬೇಡಿದುದು. ಶ್ರೀರಾಮಕೃಷ್ಣರು, ನೋಡು, ಅಲ್ಲಿ ಒಬ್ಬಳು ಹೆಂಗಸಿದ್ದಾಳೆ. ಅವಳ ಮುಂದೆ ನಿನ್ನ ದುಃಖವನ್ನೆಲ್ಲ ಹೇಳಿಕೊಂಡರೆ ಅವಳು ಸರಿಯಾದ ಔಷಧಿ ಕೊಡುತ್ತಾಳೆ. ಅವಳಿಗೆ ಎಲ್ಲ ಮಂತ್ರೌಷಧಿಗಳೂ ಗೊತ್ತು. ಈ ವಿಷಯದಲ್ಲಿ ಅವಳ ಶಕ್ತಿ ನನಗಿಂತ ಹಿರಿದು ಎಂದು ಅವಳನ್ನು ನಹಬತಿಗೆ ಕಳಿಸಿದರು. ಆಗ ಶ್ರೀಮಾತೆಯವರು ಪೂಜೆಯಲ್ಲಿ ಮಗ್ನರಾಗಿದ್ದರು. ಅವರ ಮನಸ್ಸು ಅಪಾರ ಕರುಣೆಯಿಂದ ತುಂಬಿ ಹೋಗಿತ್ತು. ಆ ಮಹಿಳೆಯ ಕರುಣಾ ಕಥೆಯನ್ನೆಲ್ಲ ಸಾವಧಾನವಾಗಿ ಕೇಳಿದರು. ಶ್ರೀರಾಮಕೃಷ್ಣರು ತಮಾಷೆ ನೋಡಬೇಕೆಂದಿರುವರೆಂದು ಅವರಿಗೆ ಅರ್ಥವಾಯಿತು. ಆದರೂ ಅವಳನ್ನು ನಿರಾಶೆಗೊಳಿಸದೆ ಸಮಾಧಾನದ ನುಡಿಗಳಿಂದ ಅವಳನ್ನು ಸಂತೈಸಿ ಹೇಳಿದರು. ನನಗೇನು ಗೊತ್ತಮ್ಮ, ಅವರಿಗೆ ಗೊತ್ತು ಎಲ್ಲ ಔಷಧಿ. ನೀನು ಅವರೆಡೆಗೆ ಹೋಗು. ಅವಳು ಮತ್ತೆ ಶ್ರೀರಾಮಕೃಷ್ಣರೆಡೆಗೆ ಬರಲು ಇನ್ನೊಮ್ಮೆ ಅವಳನ್ನು ಶ್ರೀಮಾತೆಯರೆಡೆಗೆ ಕಳಿಸಿದರು. ಈ ರೀತಿ ಅವಳು ಅಸಹಾಯಕಳಾಗಿ ಹಿಂದೆ ಮುಂದೆ ಓಡಾಡುವುದನ್ನು ಶ್ರೀಮಾತೆಯವರಿಗೆ ಸಹಿಸಲಾಗಲಿಲ್ಲ. ಅವರ ಮಾತೃ ಹೃದಯ ಕರಗಿತು. ವ್ಯಥಿತಳಾದ ಅವಳನ್ನು ಇನ್ನೆಷ್ಟು ಸತಾಯಿಸುವುದೆಂದು ಭಾವಿಸಿ ಅವರು ಪೂಜೆಯ ಬಿಲ್ವಪತ್ರೆ ದಳವೊಂದನ್ನು ಅವಳಿಗೆ ಕೊಟ್ಟು, ನೋಡಮ್ಮ, ಇದನ್ನು ತೆಗೆದುಕೊಂಡು ಹೋಗು. ಇದರಿಂದ ನಿನ್ನ ಆಸೆ ಪೂರ್ಣಗೊಳ್ಳುವುದು ಎಂದು ಪ್ರೇಮ ಪೂರ್ಣ ಧ್ವನಿಯಲ್ಲಿ ನುಡಿದು ಸಂತೈಸಿ ಕಳಿಸಿಕೊಟ್ಟರು. ಕಾಲಾನುಕ್ರಮದಲ್ಲಿ ಶ್ರೀಮಾತೆಯವರ ಮಾತು ಸತ್ಯವಾಯಿತು. ಕಾಲೀಪದ ಘೋಷ್ ಶ್ರೀರಾಮಕೃಷ್ಣರ ಅನುಯಾಯಿಗಳಲ್ಲಿ ಒಬ್ಬನಾದ. ಆದರೆ ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ಶ್ರೀರಾಮಕೃಷ್ಣರು ಈ ಘಟನೆಯ ಮೂಲಕ ಶಾರದಾದೇವಿಯವರ ದಿವ್ಯ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದರು. ಗೋಲಾಪ್ಮ ತನ್ನ ಒಬ್ಬಳೆ ಮಗಳನ್ನು ಕಳೆದುಕೊಂಡು ಶೋಕ ತಪ್ತಳಾಗಿ ಪ್ರಥಮ ಬಾರಿಗೆ ದಕ್ಷಿಣೇಶ್ವರಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಅವಳಿಗೆ ಸರಿಯಾಗಿ ಉಣಿಸಲು ಶ್ರೀಮಾತೆಯವರಿಗೆ ಆದೇಶವಿತ್ತರು. ಹೊಟ್ಟೆ ತುಂಬಾ ಉಂಡರೆ ಶೋಕ ಕಡಿಮೆಯಾಗುವುದೆಂದು ಅವರು ಹೇಳಿದರು. ಇನ್ನೊಮ್ಮೆ ಅವರು ಶ್ರೀಮಾತೆಯವರಿಗೆ ಹೇಳಿದರು, ನೀನು ಬ್ರಾಹ್ಮಣ ಮಹಿಳೆಯನ್ನು ಚೆನ್ನಾಗಿ ನೋಡಿಕೊ. ಅವಳು ಯಾವಾಗಲೂ ನಿನ್ನ ಸಂಗಾತಿಯಾಗಿ ಉಳಿಯುವಳು. ಅವರು ನುಡಿದಂತೆಯೇ ಆಯಿತು. ಗೋಲಾಪ್ಮ ಕೊನೆಯ ತನಕ ಶ್ರೀಮಾತೆಯವರೊಡನಿದ್ದು ಅವರ ಸೇವೆಯಲ್ಲಿ ಭಾಗವಹಿಸಿದ್ದಳು. ಅವರಿಬ್ಬರ ಮನೋಭಾವದಲ್ಲಿ ಎಷ್ಟೇ ವ್ಯತ್ಯಾಸವಿದ್ದರೂ ಅವರ ನಿಕಟ ಬಾಂಧವ್ಯ ಎಂದೂ ಕಡಿಯಲಿಲ್ಲ. ಯೋಗಿನ್ಮ ಪ್ರಥಮ ಬಾರಿಗೆ ದಕ್ಷಿಣೇಶ್ವರಕ್ಕೆ ಬಂದಾಗ ಅವಳು ಊಟ ಮಾಡದೆ ಹಿಂದಿರುಗುವುದು ಶ್ರೀರಾಮಕೃಷ್ಣರಿಗೆ ಇಷ್ಟವಿಲ್ಲ. ಅವಳನ್ನು ನಹಬತಿಗೆ ಕಳಿಸಿದರು. ಶ್ರೀಮಾತೆಯವರು ಅವಳಿಗೆ ಸರಿಯಾಗಿ ಉಣಬಡಿಸಿದರು. ಅವರ ಪ್ರೀತಿಗೆ ಯೋಗಿನ್ಮ ಮನಸೋತಳು. ಪ್ರಥಮ ಭೇಟಿಯಿಂದಲೇ ಅವರಿಬ್ಬರು ಅತ್ಯಂತ ನಿಕಟವರ್ತಿಗಳಾದರು. ಕೆಲವು ದಿನಗಳಾದ ಮೇಲೆ ಶ್ರೀಮಾತೆಯವರು ಕಾಮರಾಪುರಕ್ಕೆ ಹೊರಟಾಗ ಯೋಗಿನ್ಮ ಅವರ ಅಗಲುವಿಕೆಯನ್ನು ಸಹಿಸಲಾಗದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶ್ರೀಮಾತೆಯವರಿಗೂ ಅವಳ ಮೇಲೆ ಬಹಳ ಪ್ರೀತಿ ಮತ್ತು ಶ್ರದ್ಧೆ ಇತ್ತು. ಎಲ್ಲಾ ವಿಷಯದಲ್ಲಿಯೂ ಅವಳ ಸಲಹೆ ಕೇಳುತ್ತಿದ್ದರು. ಯೋಗಿನ್ಮ ತಲೆ ಬಾಚಿ ಜಡೆ ಹೆಣೆದರೆ 3-4 ದಿನಗಳಾದರೂ ಶ್ರೀಮಾತೆಯವರು ಅದನ್ನು ಬಿಚ್ಚುತ್ತಿರಲಿಲ್ಲ. ಯಾರಾದರೂ ಕೇಳಿದರೆ, ಇಲ್ಲ, ಯೋಗಿನ್ಮ ಹೆಣೆದಿರುವುದು, ಅವಳು ಮತ್ತೆ ಬಂದಾಗ ಬಿಚ್ಚುತ್ತೇನೆ ಎನ್ನುತ್ತಿದ್ದರು. ಯೋಗಿನ್ಮ ಮತ್ತು ಗೋಲಾಪ್ಮ ಶ್ರೀಮಾತೆಯವರಿಗೆ ಮಾಡಿದ ಸೇವೆ ಅಷ್ಟಿಷ್ಟಲ್ಲ. ಮುಂದೆ ಶ್ರೀಮಾತೆಯವರು ಕಲ್ಕತ್ತೆಯಲ್ಲಿರುವಾಗ ಯಾವಾಗಲೂ ಅವರೊಡನೆಯೇ ಇರುತ್ತಿದ್ದರು. ಕೆಲವೊಮ್ಮೆ ಜಯರಾಂಬಾಟಿಯಲ್ಲಿಯೂ ಕೂಡ. ಶ್ರೀಮಾತೆಯವರು ಹೇಳುತ್ತಿದ್ದರು, ಗೋಲಾಪ್ ಮತ್ತು ಯೋಗಿನ್ ಇಲ್ಲದಿದ್ದರೆ ನಾನು ಕಲ್ಕತ್ತೆಯಲ್ಲಿ ಇರಲಾರೆ. ಅವರಿಬ್ಬರು ಶ್ರೀಮಾತೆಯವರ ಜಯಾವಿಜಯರಂತಿದ್ದರು. ಜೈ ಶ್ರೀರಾಮಕೃಷ್ಣ.